ಸೌಂಡ್ ಕೊಡು. ಸಾಂಬ ಸದಾ ಶಿವ ಸಾಂಬ ಶಿವ 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 ಕಲ್ಯಾಣಪುರವಾಸ ಸಾಂಬ ಶಿವ ಕಲ್ಯಾಣಪುರವಾಸ ಸಾಂಬ ಶಿವ ಗುರು ಬಸವಣ್ಣ ಸಾಂಬ ಶಿವ ಗುರು ಬಸವಣ್ಣ ಸಾಂಬ ಶಿವ ಚಿನ್ಮಯ ಜ್ಞಾನಿ ಸಾಂಬ ಶಿವ ಚಿನ್ಮಯ ಜ್ಞಾನಿ ಸಾಂಬ ಶಿವ ಶ್ರೀ ಚನ್ನ ಬಸವಣ್ಣ ಸಾಂಬ ಶಿವ ಶ್ರೀ ಚನ್ನ ಬಸವಣ್ಣ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಅಲ್ಲಮ ಪ್ರಭುದೇವ ಸಾಂಬ ಶಿವ ಅಲ್ಲಮ ಪ್ರಭುದೇವ ಸಾಂಬ ಶಿವ ಶ್ರೀ ಸಿದ್ದರಾಮೇಶ ಸಾಂಬ ಶಿವ ಶ್ರೀ ಸಿದ್ದರಾಮೇಶ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಹಡಪದ ಅಪ್ಪಣ್ಣ ಸಾಂಬ ಶಿವ ಹಡಪದ ಅಪ್ಪಣ್ಣ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಉಡುತಡಿ ಮಹಾದೇವಿ ಸಾಂಬ ಶಿವ ಉಡುತಡಿ ಮಹಾದೇವಿ ಸಾಂಬ ಶಿವ ಅಕ್ಕನಾಗಮ್ಮ ಸಾಂಬ ಶಿವ ಅಕ್ಕನಾಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ಆಯ್ದಕ್ಕಿ ಲಕ್ಕಮ್ಮ ಸಾಂಬ ಶಿವ ಐದಕ್ಕಿ ಲಕ್ಕಮ್ಮ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಮಾದಾರ ಚೆನ್ನಯ್ಯ ಸಾಂಬ ಶಿವ ಮಾದಾರ ಚೆನ್ನಯ್ಯ ಸಾಂಬ ಶಿವ ಡೋಹಾರ ಕಕ್ಕಯ್ಯ ಸಾಂಬ ಶಿವ ಲೋಹಾರ ಕಕ್ಕಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಬಹುರೂಪಿ ಚೌಡಯ್ಯ ಸಾಂಬ ಶಿವ ಬಹುರೂಪಿ ಚೌಡಯ್ಯ ಸಾಂಬ ಶಿವ
ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶರಣೆ ಮುಕ್ತಾಯಕ್ಕ ಸಾಂಬ ಶಿವ ಶರಣಿ ಮುಕ್ತಾಯಕ್ಕ ಸಾಂಬ ಶಿವ ಗುಡ್ಡಾಪುರದ ನಮ್ಮ ಸಾಂಬ ಶಿವ ಗುಡ್ಡಾಪುರದ ನಮ್ಮ ಸಾಂಬ ಶಿವ ಸತ್ಯಕ್ಕ ಲಿಂಗಮ್ಮ ಸಾಂಬ ಶಿವ ಸತ್ಯಕ್ಕ ಲಿಂಗಮ್ಮ ಸಾಂಬ ಶಿವ ಶರಣೆ ಬಂತಾದೇವಿ ಸಾಂಬ ಶಿವ ಶರಣೆ ಬಂತಾದೇವಿ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಮೋಳಿಗೆ ಮಾರಯ್ಯ ಸಾಂಬ ಶಿವ ಹೋಳಿಗೆ ಮಾರಯ್ಯ ಸಾಂಬ ಶಿವ ಕಿನ್ನರ ಬೊಮ್ಮಯ್ಯ ಸಾಂಬ ಶಿವ ಕಿನ್ನರ ಬೊಮ್ಮಯ್ಯ ಸಾಂಬ ಶಿವ ಹರಳಯ್ಯ ಮಧುವಯ್ಯ ಸಾಂಬ ಶಿವ ಹರಳಯ್ಯ ಮಧುವಯ್ಯ ಸಾಂಬ ಶಿವ ಕುಂಬಾರ ಗುಂಡಯ್ಯ ಸಾಂಬ ಶಿವ ಕುಂಬಾರ ಕುಂಡಯ್ಯ ಸಾಂಬ ಶಿವ ಕುರುಬಾರ ಗೊಲ್ಲಾಳ ಸಾಂಬ ಶಿವ ಗುರುಬರ ಕೊಲ್ಲಾಳ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಜೈ ಗುರು ಬಸವೇಶ್ವರರ ಮಹಾದೇವ್. ಜೈ ಗುರು ಬಸವೇಶ್ವರ ಮಹಾದೇವ್. ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ನಿರ್ಮಳ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ಕರುಣಿ ಕಪಿಲಸಿದ್ಧ ಮಲ್ಲಿನಾಥಯ್ಯ, ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಬಸವ ಜಯಂತಿ ಅಂಗವಾಗಿ ನಡೀತಕ್ಕಂಥ ಪ್ರವಚನ ಕಾರ್ಯಕ್ರಮದ 6ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುವಂಥ ತಮ್ಮೆಲ್ಲರಿಗೂ ಸಂಗೀತದ ಸುಧೆಯನ್ನು ಉಣಿಸಿರ್ತಕ್ಕಂಥ ಸಂಗೀತ ಬಳಗದವರಲ್ಲಿ, ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಸಮಿತಿಯ ಎಲ್ಲ ಅಧ್ಯಕ್ಷರು, ಎಲ್ಲ ಸದಸ್ಯರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣು ಶರಣಾರ್ಥಿ. ನಿನ್ನೆ ದಿನ ದೇವರನ್ನು ಕುರಿತು ಶರಣರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನೋಡಿದೆವು. ಲಿಂಗಾಯತ ಧರ್ಮ ದೇವರನ್ನು ಒಪ್ಪುವಂಥ ಧರ್ಮ. ಅವನೊಬ್ಬನಿದ್ದಾನೆ, ಸೃಷ್ಟಿಕರ್ತನಲ್ಲಿ ನಂಬಿಕೆಯನ್ನು ಇಟ್ಟಂಥ ಧರ್ಮ. ಲಿಂಗಾಯತ ಅನ್ನೋದು ಒಂದು ಜಾತಿಯಲ್ಲ, ಇದು ಒಂದು ಧರ್ಮ. ಎಲ್ಲರನ್ನೂ ಹಿಂಬಿಟ್ಕೊಳ್ಳುವಂಥ ಧರ್ಮ. ಜಾತಿ ಬೇರೆ, ಧರ್ಮ
ಬೇರೆ. ಜಾತಿ ಅಂದರೆ ಅದು ಒಂದೂರಲ್ಲೊಬ್ಬ ಟೈಲರ್ ಇದ್ದ. ಟೈಲರ್ ಏನು ಮಾಡ್ತಿದ್ದ ಅಂದರೆ ಬಟ್ಟೆಯನ್ನು ಕತ್ತರಿಸಿ ನೆಲದ ಮೇಲೆ ಇಡ್ತಿದ್ದ. ಬಟ್ಟೆಯನ್ನು ಹೊಲ್ದು ಸೂಜಿನ ತನ್ನ ಟೊಪ್ಪಿಗೆಯಾಗಿ ಸಿಗಿಸ್ಕೊತಿದ್ದ. ಆ ಟೈಲರ್ಗೆ ಒಂದು 7-8 ವರ್ಷದ ಮಗ ಇದ್ದ. ಅಮ್ಮ ಒಂದಿನ ಅವ್ರ ಅಪ್ಪನ ಕೇಳ್ದ, ಅಪ್ಪ ಕತ್ರಿ ಬೆಲೆ ಎಷ್ಟು ಅಂತ ಕೇಳ್ದ. ಟೈಲರ್ ಕತ್ರಿ ಎಷ್ಟು ಬೆಲೆ ಎಷ್ಟಿರ್ತದೆ? ಒಂದು 300, 500, 300 ಅಂತ ಇಟ್ಕೊಳ್ಳಿ. 300 ರೂಪಾಯಿ. ಸೂಜಿ ಬೆಲೆ ಒಂದು 5 ರೂಪಾಯಿ ಅಂತ ಇಟ್ಕೊಳ್ಳಿ. 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ, ಹೌದಾ? 300 ರೂಪಾಯಿ ಬೆಲೆ ಬಾಳೋ ಕತ್ರಿ, 5 ರೂಪಾಯಿ ಬೆಲೆ ಬಾಳೋ ಸೂಜಿ. ಮಗ ಕೇಳ್ದ, ಅಲ್ಲಪ್ಪ ಅದು ಕತ್ರಿ 300 ರೂಪಾಯಿ ಬೆಲೆ ಬಾಳ್ತದೆ, ಅದನ್ನು ನೆಲದ ಮೇಲೆ ಇಡ್ತೀಯ, ಬರೀ 1 ರೂಪಾಯಿ 2 ರೂಪಾಯಿ ಬೆಲೆ ಬಾಳೋ ಸೂಜಿನ ನಿನ್ನ ಟೊಪ್ಪಿಗೆಯಾಗಿ ಸಿಗಿಸ್ಕೊತೀಯಲ್ಲ ಅಂತ ಕೇಳ್ದ. ಅದಕ್ಕೆ ತಂದೆ ಹೇಳ್ದ ಮಗನಿಗೆ, ಅದು ಎಷ್ಟೇ ಬೆಲೆ ಬಾಳಿದರೂ ಅದ್ರ ಜಾಗ ಅಲ್ಲೇ, ಇದು ಎಷ್ಟೇ ಕಮ್ಮಿ ಬೆಲೆ ಬಾಳಿದರೂ ಇದ್ರ ಜಾಗ ಇಲ್ಲಿ ಎಂದವ. ಯಾಕಪ್ಪ ಅಂತ ಕೇಳ್ದ. ಕತ್ರಿ ಕೆಲಸ ಏನಂದರೆ, ನೀವೆಷ್ಟೇ ಬೆಲೆ ಬಾಳುವಂಥ ಪಿತಾಂಬರ ರೇಷ್ಮೆ ಬಟ್ಟೆ ತಂದರೂ ಕೂಡ ಕತ್ತರಿಸಿ ಎಸೆಯೋದೇ ಕತ್ರಿ ಕೆಲಸ. ಪೀಸ್ ಮಾಡೋದೇ ಕತ್ರಿ ಕೆಲಸ. ನೀವೆಷ್ಟೇ ಪೀಸ್ ಆಗಿರ್ತಕ್ಕಂಥ ಬಟ್ಟೆ ಇದ್ದರೂ ಕೂಡ ಹೊಲ್ದು ಒಂದುಗೂಡಿಸ್ತಕ್ಕಂಥದ್ದೇ ಸೂಜಿ ಕೆಲಸ. ಜಾತಿ ಅಂದರೆ ಕತ್ರಿ ಇದ್ದಂಗೆ, ಧರ್ಮ ಅಂದರೆ ಸೂಜಿ ಇದ್ದಂಗೆ. ಇವನಾರು ಅಂತಕ್ಕಂಥದ್ದು ಜಾತಿ, ಇವ ನಮ್ಮವ ಅಂತಕ್ಕಂಥದ್ದು ಸೂಜಿ. ಎಲ್ಲರನ್ನೂ ಒಂದುಗೂಡಿಸುವಂಥ ಧರ್ಮ ಅನ್ನುವಂಥ ಶಬ್ದ ಧ್ರು ಎನ್ನುವ ಧಾತುವಿನಿಂದ ಹುಟ್ಕೊಂಡಿದ್ದು. ಧ್ರು ಅಂದರೆ ಎತ್ತುವುದು ಅಂತರ್ಥ. ಧ್ರು ಅಂದರೆ ಎತ್ತುವುದು ಅಂತರ್ಥ. ಬಿದ್ದವರನ್ನು ಮೇಲೆತ್ತುವುದು ಯಾವುದೋ ಅದು ಧರ್ಮ. ಅವನು ಯಾವುದೇ ರಂಗದಲ್ಲಿ ಬಿದ್ದಿರಲಿ, ನೈತಿಕವಾಗಿ ಬಿದ್ದಿರಲಿ, ಆರ್ಥಿಕವಾಗಿ ಬಿದ್ದಿರಲಿ, ಸಾಮಾಜಿಕವಾಗಿ ಬಿದ್ದಿರಲಿ, ಧಾರ್ಮಿಕವಾಗಿ ಬಿದ್ದಿರಲಿ, ಯಾವುದೇ ರಂಗದಲ್ಲಿ ಬಿದ್ದಿದ್ರೂ ಕೂಡ ಅವನನ್ನು ಮೇಲಕ್ಕೆತ್ತತಕ್ಕಂಥದ್ದೇ ಧರ್ಮ. ಎಲ್ಲರನ್ನೂ ಪ್ರೀತಿಸು, ಎಂಥವರನ್ನೂ ಪ್ರೀತಿಸು ಅಂತ ಹೇಳ್ತಕ್ಕಂಥದ್ದು ಧರ್ಮ. ಹಾಗಾಗಿ ಎಲ್ಲರನ್ನೂ ಹಿಂಬಿಟ್ಕೊಂಡ್ರು ಅಂತಲೇ ಇದರಲ್ಲಿ ಎಲ್ಲರೂ ನೂರಾರು ಪಂಗಡಗಳು ಲಿಂಗಾಯತರಲ್ಲಿ ಹಾಕಿದ್ದಾವೆ. ಅಂದರೆ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕೊಟ್ಟರು. ಇದು ಎಲ್ಲರೂ ದೇವರನ್ನು ಪೂಜಿಸಬೇಕು, ಎಲ್ಲರೂ ಪರಿಪೂರ್ಣರಾಗಬೇಕು, ಮನುಷ್ಯ ಹೀಗೆ ಹುಟ್ಟಿ ಹೀಗೆ ಸಾಯಬಾರ್ದು ಅನ್ನೋದು ಬಸವಣ್ಣನ ಉದ್ದೇಶ ಆಗಿತ್ತು. ಹಾಗಾಗಿ ಒಂದಿಷ್ಟು ತತ್ವ ಸಿದ್ಧಾಂತಗಳನ್ನು ಕೊಟ್ಟರು. 12ನೇ ಶತಮಾನದಲ್ಲಿ ಎಲ್ಲರೂ ಒಂದು ಕಡೆ ಸೇರಿ ಲಕ್ಷದ ಮೇಲೆ 96,000 ಗಣಗಳು ಅನುಭವ ಮಂಟಪದಲ್ಲಿ ಚಿಂತನ ಮಂಥನಗಳು ನಡೀತು. ಅದರಲ್ಲಿ ಒಂದಿಷ್ಟು ಮನುಷ್ಯ ಪರಿಪೂರ್ಣನಾಗಲಿಕ್ಕೆ, ಸಾಧಕಾವಸ್ಥೆಯಿಂದ ಪರಿಪೂರ್ಣ ಅವಸ್ಥೆಗೆ ಬರಲಿಕ್ಕೆ ಒಂದಿಷ್ಟು ಸಿದ್ಧಾಂತಗಳನ್ನು ಶರಣರು ನಮಗೆ ಕೊಟ್ಟೋದ್ರು. ಅದರಲ್ಲಿ ಅಷ್ಟಾವರಣ, ಪಂಚ ಆಚಾರಗಳು, ಶತಸ್ಥಲಗಳು ಅಂತ ಹೇಳ್ತೀವಿ. ಅಷ್ಟಾವರಣವೇ ಅಂಗ, ಪಂಚ ಆಚಾರಗಳೇ ಪ್ರಾಣ, ಶತಸ್ಥಲವೇ ಆತ್ಮ ಅಂತ. ಅಂಗ, ಪ್ರಾಣ, ಆತ್ಮ ಇವು 3 ಒಂದಕ್ಕಿಂತ ಒಂದು ಸೂಕ್ಷ್ಮವಾದವು. ಅಂಗ ಅಂದರೆ ಶರೀರ, ಕಣ್ಣಿಗೆ ಕಾಣುವಂಥದ್ದು. ಅಂಗಕ್ಕಿಂತ ಸೂಕ್ಷ್ಮ ಯಾವುದು ಅಂದರೆ ಪ್ರಾಣ, ಪ್ರಾಣಕ್ಕಿಂತ ಸೂಕ್ಷ್ಮ ಯಾವುದು ಅಂದರೆ ಆತ್ಮ. ಅಷ್ಟಾವರಣಗಳು ಅಂದರೆ ಅಂಗ ಇದ್ದಂಗೆ, ಪಂಚ ಆಚಾರಗಳು ಅಂದರೆ ಪ್ರಾಣ ಇದ್ದಂಗೆ, ಶತಸ್ಥಲಗಳು ಅಂದರೆ ಆತ್ಮ ಇದ್ದಂಗೆ. ನಾವೆಲ್ಲ ಯಾವುದೋ ಒಂದು ಶಕ್ತಿಯಿಂದ ಹೊರ ಬಂದಿರತಕ್ಕಂಥವ್ರು, ಅದನ್ನು ಭಿನ್ನ ಆಗಿ ಹೊರಗಡೆ ಬಂದಿದ್ದೀವಿ. ನಾವೆಲ್ಲರೂ ಆ ಶಕ್ತಿಯನ್ನು ಕೂಡೋ ತನಕ, ಆ ಶಕ್ತಿಯನ್ನು ಸೇರೋ ತನಕ ನಮಗೆ ಯಾರಿಗೂ ನಿತ್ಯ ತೃಪ್ತಿ ಅಂತ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆ, ಸಮುದ್ರದಿಂದ ಹನಿ ಆವಿಯಾಗಿ ಮೇಲೆ ಹೋಗ್ತದೆ. ಆ ಸಮುದ್ರವನ್ನು ಬೇರ್ಪಟ್ಟು ಹೋದ ಮೇಲೆ ಆ ಸಮುದ್ರ ಸೇರೋ ತನಕನೂ ನಿರಂತರ ಪ್ರಯತ್ನ ಇರ್ತದದು. ಮೇಲೆ ಹೋಗ್ತದೆ, ಮೋಡ ಆಗ್ತದೆ, ಗುಡುಗಾಗ್ತದೆ, ಮಿಂಚಾಗ್ತದೆ, ಮಳೆ ಆಗ್ತದೆ, ಹಳ್ಳ ಕೊಳ್ಳ ಕೆರೆ ಬಾವಿಗಳಾಗಿ ಹರಿತಾನೇ ಇರ್ತದೆ. ಎಲ್ಲಿ ತನಕ ಹರಿತಾ ಇರುತ್ತದು? ಎಲ್ಲಿ ಹುಟ್ಟಿದೆ ವಾಪಸ್ಸಲ್ಲಿ ಸೇರೋ ತನಕ.
ನಾವು ಅಷ್ಟೇ ಅದರಿಂದ ಹೊರ ಬಂದವರು ಅದನ್ನು ಸೇರೋ ತನಕ ಇಲ್ಲಿ ಏನೇನೋ ಆಗಿದ್ದೀವಿ ನಾವು, ಯಾರಿಗೋ ಗಂಡ ಆಗಿವಿ, ಯಾರಿಗೋ ಹೆಂಡತಿ ಆಗಿವಿ, ಯಾರಿಗೋ ಮಕ್ಕಳಾಗಿದ್ದೀವಿ, ಏನೇನೋ ಅಧಿಕಾರ ಏನೆಲ್ಲ ಅನುಭವಿಸಿದ್ರು ಕೂಡ ನಾವು ಎಲ್ಲಿಂದ ಬಂದೀವಿ ವಾಪಸ್ ಅಲ್ಲಿಗೆ ಹೋಗಿ ಸೇರೋ ತನಕ ನಿತ್ಯ ತೃಪ್ತಿ ಅಂತ ಸಿಗಲಿಕ್ಕೆ ಬಹುಶಃ ಅದು ಸಾಧ್ಯ ಇಲ್ಲದ ಮಾತು. ಆ ನಿತ್ಯ ತೃಪ್ತಿಯನ್ನು ಪಡಿಬೇಕಾದ್ರೆ ದೇವರು, ಧರ್ಮ, ಆಧ್ಯಾತ್ಮ ಬೇಕು. ಅದಕ್ಕೆ ಅಷ್ಟಾವರಣ, ಪಂಚಾಚಾರಗಳು, ಶಟಸ್ಥಲಗಳು ಬೇಕು. ಮೊದಲನೇದು ಅಷ್ಟಾವರಣಗಳು: ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಇವು 8ಕ್ಕೆ ಅಷ್ಟಾವರಣಗಳು ಅಂತ ಕರೀತಾರೆ. ಗುರು, ಲಿಂಗ, ಜಂಗಮ ಇವು 3 ಉಪಾಸ್ಯ ವಸ್ತುಗಳು. ವಿಭೂತಿ, ರುದ್ರಾಕ್ಷಿ, ಮಂತ್ರ ಉಪಾಸನೆಗೆ ಸಾಧನಗಳು. ಗುರುಲಿಂಗ ಜಂಗಮವನ್ನು ವಿಭೂತಿ, ರುದ್ರಾಕ್ಷಿ ಮಂತ್ರದಿಂದ ಪೂಜಿಸಿದಾಗ ನಮಗೆ ಸಿಗುವಂಥ ಪ್ರತಿಫಲ ಏನಿದೆಯಲ್ಲ ಅದು ಪಾದೋದಕ, ಪ್ರಸಾದ. ಗುರುಲಿಂಗ ಜಂಗಮ ಇವು 3 ಉಪಾಸ್ಯ ವಸ್ತುಗಳು. ವಿಭೂತಿ, ರುದ್ರಾಕ್ಷಿ ಮಂತ್ರ ಉಪಾಸನೆಗೆ ಸಾಧನಗಳು. ಗುರುಲಿಂಗ ಜಂಗಮವನ್ನು ವಿಭೂತಿ, ರುದ್ರಾಕ್ಷಿ ಮಂತ್ರದಿಂದ ಪೂಜಿಸಿದಾಗ ನಮಗೆ ಸಿಗುವಂಥ ಪ್ರತಿಫಲ ಏನಿದೆಯಲ್ಲ ಅದು ಪಾದೋದಕ, ಪ್ರಸಾದ. ಮೊಟ್ಟ ಮೊದಲನೇದಾಗಿ ಗುರು. ನಮ್ಮಲ್ಲಿ ಗುರುವಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಇದೆ. ಗುರುವಿಗಿಂತ ಮುಗಿಲಾಗಿದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸಕಾಲದಲ್ಲಿ ಸರಿಯಾದ ಸಮಯದಲ್ಲಿ ಯೋಗ್ಯ ಗುರು ಯಾರ ಬದುಕಿನಲ್ಲಿ ಸಿಗ್ತಾನೆ ಅವರ ಬದುಕು ಬಂಗಾರ ಆಗ್ತದೆ. ಅವರ ಬಾಳು ಸಂತೋಷದಿಂದ ಕೂಡಿರ್ತದೆ. ಮುಂದೆ ಗುರಿ ಇರಬೇಕಂತೆ, ಹಿಂದೆ ಗುರು ಇರಬೇಕಂತೆ. ಆದರೆ ಆ ಗುರು ಯೋಗ್ಯನಾಗಿರಬೇಕು. ಅರಿಯದ ಗುರು ಅರಿಯದ ಶಿಷ್ಯಂಗೆ ಉಪದೇಶವ ಮಾಡಿದೊಡೆ ಅಂಧಕನ ಕೈ ಅಂಧಕ್ಕೆ ಹಿಡಿದಂತೆ ಅಂತ. ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಗುರು ತಿಳುವಳಿಕೆ ಇಲ್ಲದೆ, ಸರಿಯಾದ ಗುರು ಅವನು ಹೇಗೆ ಹುಟ್ಟಿರಲಿ, ಎಲ್ಲೇ ಹುಟ್ಟಿರಲಿ, ಏನೇ ಆಗಿರಲಿ, ನಾವೇನು ಮಾಡ್ತೀವಿ ಅಂದರೆ ನಿಜವಾದ ಗುರುವನ್ನು ಮೊದಲೆಲ್ಲ ರಾಜ ಮಹಾರಾಜರು ಯಾರು ಹುಚ್ಚರಂಗಿರ್ತಾರೆ ಅಂಥವ್ರು ನೋಡ್ಕೊಂಡು ಹೋಗ್ತಿದ್ರು. ನಾವೆಂಥವ್ರು ನೋಡ್ಕೊಂಡು ಹೋಗ್ತೀವಿ ರೀ? ಯಾರ್ಯಾರಿಂದ ಎಷ್ಟೆಷ್ಟು 100 ಕೋಟಿ ಇದೆ ಅವರು ನೋಡ್ಕೊಂಡು ಹೋಗ್ತೀವಿ. ಇನ್ನು ಭಾಳ ಜನ ನಮಗೆ ಸರಿಯಾದ ದಾರಿ ತೋರಿಸೋದಕ್ಕಿಂತ ಅಡ್ಡ ದಾರಿ ತೋರಿಸೋರೆ. ಸುಮ್ಮನೆ ಒಂದು ಊರಲ್ಲಿ ಒಂದು ಗದ್ಗೆ ಇತ್ತು. ಗದ್ಗೆ ಗೊತ್ತಲ್ಲ, ಆ ಗದ್ಗೆಗೆ ಬಹಳ ಪವಾಡಗಳನ್ನು ಕಟ್ಟಿದ್ರು. ಮದುವೆ ಆಗದೇ ಇದ್ದರೆ ಮದುವೆ ಆಗ್ತದೆ, ಮಕ್ಕಳಾಗದೇ ಇದ್ದರೆ ಮಕ್ಕಳಾಗ್ತವೆ, ಬಡವರಿದ್ದರೆ ಶ್ರೀಮಂತರಾಗ್ತಾರೆ. ಆ ಗದ್ಗೆಗೆ ನಡ್ಕೊಂಡವ್ರಿಗೆ ಮಾತಾಡಬೇಡ್ರಿ, ಗದ್ದಲ ಮಾಡಬೇಡ್ರಿ, ಕಳಿಸ್ಕೊಡು. ಆ ಗದ್ಗೆಗೆ ನಡ್ಕೊಂಡವ್ರಿಗೆ ಅಮಾವಾಸ್ಯೆ ದಿನ ಭಾಳ ಏನು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಿದ್ರು, ಸಿಕ್ಕಾಪಟ್ಟೆ ಜನ. ಯಾಕೆಂದರೆ ನೀವು ದುಡಿದು ಕಷ್ಟಪಟ್ಟು ಮುಂದಕ್ಕೆ ಬರ್ರಿ ಅಂದರೆ, ನೀವು ದಿಢೀರ್ನ ಶ್ರೀಮಂತರಾಗ್ತೀರಿ ಅಂದರೆ ಅದು ಭಾಳ ಇಷ್ಟ ಆಗ್ತದೆ ಜನಗಳಿಗೆ. ಹಾಗಾಗಿ ಬಹಳ ಜನ ಬೇರೆ ಎಲ್ಲ ದೇವ್ರಿಗಿಂತ ಲಕ್ಷ್ಮೀ ಪೂಜೆ ಮಾಡ್ತೀವಿ ನಾವು ಜಾಸ್ತಿ. ಯಾಕ್ರಿ? ಹಾಗಾಗಿ ಆ ಒಬ್ಬ ಗುರು, ಆ ಮಠದ ಶಿಷ್ಯ, ಒಬ್ರಿಗಿಂತ ಒಬ್ಬರು ಒಳ್ಳೆ ಪ್ರಚಂಡ ಗುರು, ಅದಕ್ಕೆ ತಕ್ಕ ಹಾಗೆ ಒಬ್ಬ ವಾಚಾಳಿ ಶಿಷ್ಯ, ಇಬ್ಬರು ಇದ್ದರು. ಆ ಗದ್ಗೆಗೆ ಭಾಳ ನಡ್ಕೋತಾ ಇದ್ದರು. ಒಂದು ಸತಿ ಶಿಷ್ಯ ಕೇಳಿದ ಗುರುಗಳನ್ನು, ಗುರುಗಳೇ ಮಠದಲ್ಲಿ ಇದ್ದು ಬೇಸರ ಬಂದದ್ದು ನನಗೆ, ಒಂದು ಸ್ವಲ್ಪ ಆ ಕಡೆ ಈ ಕಡೆ 4 ಕಡೆ ಅಡ್ಡಾಡಿ ಬರಬೇಕು ಅಂತ ಆಸೆ ಆಗಿದೆ, ಕಳಿಸ್ಕೊಡ್ರಿ ಗುರುಗಳೇ ಅಂತ ಕೇಳಿದೆ. ಈಗಿನ ಕಾಲದಂಗೆ ಕಾರು ಗೀರು ಏನೂ ಇರಲಿಲ್ಲಲ್ಲ ಅವಾಗೆಲ್ಲ ಕತ್ತೆ ಕುದುರೆ ಉಪಯೋಗಿಸ್ಕೊತಿದ್ರು. ಗುರುಗಳು ಹೇಳಿದರು, ಆಯ್ತಪ್ಪ ನೀ ಅಡ್ಡಾಡ್ಕೊಂಡು ಬಾ, ನಿನ್ನ ಸಾಮಾನುಗಳೆಲ್ಲ ಒಂದು ಕತ್ತೆ ಮೇಲೆ, ಒಂದು ಕತ್ತೆ ಇತ್ತು ಮಠದಲ್ಲಿ, ಭಾರಿ ಗಟ್ಟಿ ಮಸ್ತಾಗಿ ಚಂದಿತ್ತು, ಇದರ ಮೇಲೆ ಏರ್ಕೊ, ನೀನು ಈ ಕುದುರೆ ಮೇಲೆ ಕುತ್ಕೋ, ಹೋಗಿ ಓಡಾಡ್ಕೊಂಡು ಬಾ. ಹೋಗೋದ್ರೊಳಗೆ ಗುರುಗಳೊಂದು 4-5 ಸತಿ ಹೇಳಿದರು, ನನಗೆ ಈ ಕತ್ತೆ ಮೇಲೆ ಭಾಳ ಪ್ರೀತಿ, ನೀ ಅದಕ್ಕೆ ಸರಿಯಾದ ಸಮಯದಲ್ಲಿ ಯೋಗಕ್ಷೇಮ, ಆಹಾರ, ನೀರು ಎಲ್ಲ ಕೊಡ್ಕೊಂಡು ಸರಿಯಾಗಿ ನೋಡ್ಕೊಂಡು ಬರಬೇಕು ಅಂತ ಒಂದು 4-5 ಸತಿ ಹೇಳಿದರು. ಆಯಿತು ಗುರುಗಳೇ ಅಂತ ಹೋದ. ಬರುವಾಗ ಏನಾಯಿತು ಅಂದರೆ ದಾರಿಯಲ್ಲಿ ಕತ್ತೆ ಸತ್ತೋಗ್ಬಿಡ್ತು. ಗುರುಗಳು 4-5 ಸತಿ ಹೇಳ್ಯಾರ ನನಗೆ ಈ ಕತ್ತೆ ಮೇಲೆ ಭಾಳ ಪ್ರೀತಿ ಅಂತ, ಸತ್ತೋಗ್ಬಿಡುತ್ತಲ್ಲ ಏನು ಮಾಡೋದು ಅಂತೇಳಿ ಏನು ಮಾಡ್ದೆ, ಅಲ್ಲೇ ಒಂದಿಷ್ಟು ತಗ್ಗು ತೋಡ್ದ, ಕತ್ತೆನ ಮುಚ್ಚಿದ,
ಅಲ್ಲೇ ಕುಂತಿದ್ದ, ಹೆಂಗೆ ಹೋಗೋದು, ಗುರುಗಳಿಗೆ ಮುಖ ಹೆಂಗೆ ತೋರಿಸೋದು ಅಂತೇಳಿ. ಒಂದು 4 ಜನ ಯಾರೋ ದಾರಿಲಿ ಹೊಂಟಿದ್ರು, ಕಾವಿ ಬಟ್ಟೆ, ಹಣೆ ಮೇಲೆ ವಿಭೂತಿ, ರುದ್ರಾಕ್ಷಿ ನೋಡಿದ ತಕ್ಷಣ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಗುರುಗಳೇ ಇಲ್ಲೇ ಕೂತೀರಿ ಅಂತ ಕೇಳಿದರು. ಅದಕ್ಕೆ ಗುರುಗಳು ಹೇಳಿದರು, ನನ್ನ ಜೊತೆ ಒಬ್ಬರು ಮಹಿಮಾಶಾಲಿ ಗುರುಗಳು ಬಂದಿದ್ದರು. ಅವರು ಪೂಜೆ ಕೂತ್ಕೊಂಡ್ರು 3 ಅಡಿ ಮ್ಯಾಕ್ ಹೇಳ್ತಿದ್ರು. ಅವ್ರು ಅಂಥ ತಪಸ್ವಿಗಳಿದ್ದರು, ಹೀಗಿದ್ದರು. ದಾರಿಲಿ ಬರ್ಬೇಕಾದ್ರೆ ಹಿಂಗೇನೋ ಹೆಚ್ಚು ಕಮ್ಮಿ ಆಗಿ ಸತ್ತೋಗ್ಬಿಟ್ರು. ಅದೇ ಇಲ್ಲೇ ಸಮಾಧಿ ಮಾಡೀನಿ, ಅವ್ರನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ದೆ ನಾ ಇಲ್ಲಿ ಕುಂತೀನಿ ಅಂತ ಹೇಳಿದರು. ಊರು ಜನ ಕೇಳ್ಬೇಕಾ, ಜನ ಮರಳು ಹೌದಾ, ಅಂಥ ತಪಸ್ವಿಗಳಿದ್ರೆ ಬರೀ ಅಜ್ಜರ ಊರಾಗ ಹೋಗೋಣ ಅಂತ ಕರ್ಕೊಂಡೋಗಿ ಮನೆಗೆ ಪಟ್ಟಿ ಹಾಕಿದ್ರು. ಎಕರೆಗಿಷ್ಟು ಪಟ್ಟಿ ಹಾಕಿ ಎತ್ತಿ ಇಲ್ಲೂ ಒಂದು ಗದ್ಗೆ ಕಟ್ಟಿದ್ರು. ಗದ್ಗೆ ಕಟ್ಟಿ ಆ ಗುರುಗಳು ಹೆಂಗೆ ಬೆಳೆಸಿದ್ರು ಗೊತ್ತಿತ್ತಲ್ಲ ಶಿಷ್ಯನಿಗೆ. ಇವನು ಚಲೋ ಕತೆ ಕಟ್ಟದ, ಮಕ್ಕಳಾಗದೇ ಇದ್ರೆ ಮಕ್ಕಳಾಗ್ತದೆ, ಮದುವೆ ಆಗದೇ ಇದ್ದರೆ ಮದುವೆ ಆಗ್ತದೆ, ಬಡವರಿದ್ರು ಶ್ರೀಮಂತರಾಗ್ತಾರೆ, ಈ ಗದ್ಗೆಗೆ ನಡ್ಕೊಂಡವ್ರಿಗೆ ಹಂಗಾಗ್ತದೆ ಹಿಂಗಾಗ್ತದೆ ಅಂತ. ಇಷ್ಟು ಜನ ಬರೋಕ್ಕೆ ಶುರು ಮಾಡಿದ್ರಲ್ಲ ಗದ್ಗೆಗೆ. ಮೊದಲು ಮೂಲ ಅವ್ರ ಗುರುಗಳ ಗದ್ಗೆ ಏನಿತ್ತಲ್ಲ, ಆ ಗದ್ಗೆಗೆ ಜನ ಕಮ್ಮಿ ಆಗಿದ್ರು. ಅಷ್ಟು ಜನ ಬರ್ತಿದ್ರು. ಗುರುಗಳ ವಿಚಾರ ಮಾಡಿದರು, ಇನ್ನೊಂದೆಲ್ಲೋ ಗದ್ಗೆ ಉಟ್ಕೊಂಡಂಗೆ ಕಾಣ್ತದೆ, ಇದು ಜನ ಯಾಕೋ ಕಮ್ಮಿ ಆಗಿರಲ್ಲ, ಯಾವ ಗದ್ಗೆ ಎಲ್ಲ ಐತೆ ನೋಡೋಣ ಅಂತ ಸ್ವಲ್ಪ ಅವರು ಇವರನ್ನು ಕೇಳ್ಕೊಂಡು ಹುಡುಕೊಂಡು ಬಂದು ನೋಡ್ತಾರೆ. ಶಿಷ್ಯ ಹತ್ರ ಹೋಗಿ ಕೇಳಿದರು, ಏನೋ ಇದು ಅಂತ ಕೇಳಿದರು ಅವರು. ಗುರುಗಳೇ ಶಬ್ದ ಮಾಡಬೇಡ್ರಿ, ಒಳಗೆ ಹೋಗೋಣ ಬರ್ರಿ ಅಂದವ. ಒಳಗೋಗಿ ಏನಿದು ಅಂತ ಕೇಳಿದರು. ಗುರುಗಳೇ ನೀವು ಕತ್ತೆ ಕಳಿಸ್ಕೊಟ್ಟಿದ್ರಲ್ಲ ಅದ್ರ ಗದ್ಗೆ ಗುರುಗಳೇ ಇದು ಅಂದವ. ಅದಕ್ಕೆ ಗುರುಗಳು ಹೇಳಿದರು, ನೀ ಏನು ಚಿಂತೆ ಮಾಡಬೇಡಪ್ಪ, ಈ ಕತ್ತೆ ಏನೈತಲ್ಲ ಇದ್ರ ಅವಂದೇ ನಮ್ಮೂರಾಗಿರೋ ಗದ್ಗೆ ಅಂದರು. ಈ ಗದ್ಗೆ ಏನೈತಲ್ಲ ಇದ್ರ ಮುಂದೆ ನಮ್ಮೂರಾಗಿರೋ ಗದ್ಗೆ ಅಂತೇಳಿ. ನಾನು ಯಾಕೆ ಹೇಳಿದೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಗುರು ಬೇಕು. ಸರಿಯಾದ ಮಾರ್ಗವನ್ನು ತೋರಿಸ್ತಕ್ಕಂಥವನಾಗಿರಬೇಕು, ಅವನು ಅನುಭಾವಿಯಾಗಿರಬೇಕು, ನಮ್ಮನ್ನು ಗುರಿಯನ್ನು ಮುಟ್ಟಿಸುವಂಗಿರಬೇಕು. ಇಲ್ಲದೇ ಇದ್ದರೆ ಏನಾಗ್ತದೆ ಅಂದರೆ, ಎಲ್ಲರ ಜೀವನನೂ ಅರಿಯದ ಗುರು ಅರಿಯದ ಶಿಷ್ಯಂಗೆ ಉಪದೇಶವು ಮಾಡಿದೊಡೆ ಅಂಧಕನ ಕೈ ಅಂಧಕ್ಕೆ ಹಿಡಿದಂತೆ. ಎತ್ತಾಗಿ ತೊತ್ತಾಗಿ ಗುರು ಬಹಳ ಶರಣರೆಲ್ಲ ಹೇಳ್ತಾರೆ, ಬಸವಣ್ಣವ್ರು ಹೇಳ್ತಾರೆ, ಮಡಕೆಯ ಮಾಡುವಡೆ ಮಣ್ಣೇ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೇ ಮೊದಲು, ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು. ದೇವರನ್ನು ತಿಳ್ಕೊಳ್ಬೇಕಾದ್ರೆ ಒಬ್ಬ ಅನುಭಾವಿ ಗುರು ಬದುಕಿನಲ್ಲಿ ಬಹಳ ಮುಖ್ಯ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಗುರುವಿನ ಪಾದದ ಕೆರವಾಗಿ ಹತ್ತಿಲಿರೆಂದ ಸರ್ವಜ್ಞ ಅಂತ. ಎತ್ತರ ಆಗಿ, ಇಲ್ಲದೇ ಇದ್ರೂ ತೊತ್ತಂದರೆ ಕೆಲಸದವರಾಗಿ, ಅದು ಆಗದೇ ಇದ್ದರೆ ಗುರುವಿನ ಪಾದದ ಕೆರ ಆಗಿ, ಒಟ್ಟು ನನ್ನನ್ನು ಗುರುವಿನ ಹತ್ರ ಇರಿಸು. ಎಂಥ ಜಗತ್ತನ್ನು ಗೆದ್ದಂಥ ಅಲೆಕ್ಸಾಂಡರ್ ಚಕ್ರವರ್ತಿ ಒಂದು ಮಾತನ್ನು ಹೇಳ್ತಾನೆ ಗುರುವಿನ ಬಗ್ಗೆ. ಒಂದು ಸರಿ ಹೀಗೆ ಅಲೆಕ್ಸಾಂಡರನ ಗುರು ಯಾರ್ರೀ? ಅರಿಸ್ಟಾಟಲ್. ಯಾರು? ಅರಿಸ್ಟಾಟಲ್. ಒಂದು ಸರಿ ಬಂಗಾರದ ರಥದಲ್ಲಿ ಬರ್ತಿರ್ತಾನೆ. ಎದುರಿಗೆ ಗುರುಗಳು ನೋಡಿದ ತಕ್ಷಣ ರಥ ದೂರ ನಿಲ್ಲಿಸಿ ಬರೀ ಕಾಲಲ್ಲಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಆಗ್ತಾನೆ. ಗುರುಗಳು ಅಂತಹ ಸಾಮ್ರಾಟ ಬಂದ ಅಂತ ಆ ಕಡೆನ ಲಕ್ಷ್ಯನೂ ಕೊಡೋದಿಲ್ಲ, ತಂಪಾಡಿಗೆ ತಾವು ಹೋಗ್ತಾರೆ. ಯಾಕೆಂದರೆ ಈಗ ನಾವು ಗುರುಗಳು ಹೆಂಗಿದ್ದೀವಿ ಅಂದರೆ, ಶ್ರೀಮಂತರು ಬಂದರೂ ನೋಡೋದೇ ಬೇರೆ, ಬಡವರು ಬಂದರೆ ನೋಡೋದೇ ಬೇರೆ. ಹಂಗೆ ಅರಿಸ್ಟಾಟಲ್ ಇಂಥ ಸಾಮ್ರಾಷ್ಟ್ರ ಬಂದು ನನಗೆ ಸಾಷ್ಟಾಂಗ ನಮಸ್ಕಾರ ಹಾಕದಂತ ಆ ಕಡೆ ತಿರುಗಿ ನೋಡಲಿಲ್ಲವ, ತಂಪಾಡಿಗೆ ತಾವು ಹೋದ. ಸಾರಥಿ ಕೇಳ್ದ, ಅಲ್ಲ ನೆಟ್ಟಗೆ ಆತನಿಗೆ ಮೈ ಮೇಲೆ ಹಾಕ್ಕೊಳ್ಳೋಕೆ ಬಟ್ಟೆನೂ ಇಲ್ಲ, ನಿನ್ನಂಥ ಸಾಮ್ರಾಟ ಹೋಗಿ ನಮಸ್ಕಾರ ಮಾಡಿದ್ರು ನಿಂತು ನಾಲ್ಕೊಳ್ಳೆ ಮಾತು ಆಡೋದೇ ಇಲ್ಲ, ನೀವು ಇಷ್ಟೊಂದು ಗೌರವ, ಇಷ್ಟು ಗೌರವವನ್ನು ನಿಮ್ಮ ಅಪ್ಪನಿಗೂ ಕೊಟ್ಟಿದ್ದನ್ನ ಎಂದೂ ನೋಡಿಲ್ಲ ಅಂದವ. ನಿಮ್ಮ ತಂದೆಗೂ ಕೊಟ್ಟಿದ್ದನ್ನ ಎಂದೂ ನೋಡಲಿಲ್ಲ, ಇಷ್ಟೇ ಯಾಕೆ ಗೌರವ ಕೊಟ್ರಿ? ಈ ಶರೀರ ಕೊಟ್ಟವನು ನಿಮ್ಮಪ್ಪ, ಸಿಂಹಾಸನಕ್ಕೆ ಅಧಿಪತಿ ಮಾಡಿದವನು ನಿಮ್ಮಪ್ಪ, ನಿಮ್ಮನ್ನು ಸಾಮ್ರಾಟ ಮಾಡಿದವನು ನಿಮ್ಮಪ್ಪ, ಆತನಿಗಿಂತ ಈತನಿಗೆ ಇಷ್ಟೊಂದು ಗೌರವ ಕೊಡೋ ಕಾರಣ ಏನು ಅಂತ ಕೇಳಿದಾಗ ಅಲೆಕ್ಸಾಂಡರ್ ಹೇಳ್ತಾನೆ, ನನ್ನ ತಂದೆ ನನ್ನನ್ನು ಮೇಲಿಂದ ಕೆಳಗೆ ತಂದಿದ್ದಾನೆ, ನನ್ನ ಗುರು ನನ್ನನ್ನು ಕೆಳಗಿಂದ
ಮೇಲಕ್ಕೆ ಒಯ್ದಿದ್ದಾನೆ. ನನ್ನ ತಂದೆ ನಶ್ವರವಾಗಿರ್ತಕ್ಕಂಥ ಒಂದು ದಿನ ಬಿಟ್ಟು ಹೋಗುವಂಥ ಆಸ್ತಿಗೆ ಒಡೆಯನನ್ನು ಮಾಡಿದರೆ ಎಂದೆಂದೂ ಬಿಡಲಾರದೇ ಇರತಕ್ಕಂಥ ಜ್ಞಾನ ಸಂಪತ್ತಿಗೆ ಗುರು ನನ್ನನ್ನು ಒಡೆಯನನ್ನಾಗಿ ಮಾಡಿದ್ದಾನೆ. ಹಾಗಾಗಿ ನನ್ನ ಅಪ್ಪನಿಗಿಂತ ನನ್ನ ಗುರು ಶ್ರೇಷ್ಠ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಗುರು ಅಷ್ಟಾವರಣಗಳಲ್ಲಿ ಮೊದಲನೇದು ಗುರು. ಒಬ್ಬ ಶ್ರೇಷ್ಠ ಗುರು ಪ್ರತಿಯೊಬ್ಬ ವ್ಯಕ್ತಿಗೆ ದಾರಿಯನ್ನು ತೋರಿಸ್ತಕ್ಕಂಥ ಒಬ್ಬ ಗುರು ಬೇಕು. ಎರಡನೆಯದು ಲಿಂಗ. ಲಿಂಗ ಅಂದರೆ ಪರಮಾತ್ಮ. ಈ ತೋರುವ ಸೃಷ್ಟಿ ಎದರಿಂದ ಹೊರಹೊಮ್ಮಿ ಎದರಲ್ಲಿ ಲೀಲೆ ಆಡಿ ಕೊನೆಗೆ ಎದರಲ್ಲಿ ಲಯ ಆಗ್ತದೆ, ಅದು ಲಿಂಗ. ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸೃಷ್ಟಿ ಮಾಡಿರ್ತಕ್ಕಂಥ ಪರಾತ್ಪರ ವಸ್ತು. ನಾವೆಲ್ಲ ಕಟ್ಕೊಂಡಿರ್ತಕ್ಕಂಥ ಲಿಂಗ ಏನಿದೆಯಲ್ಲ, ಇದು ಯಾವುದೇ ವ್ಯಕ್ತಿಯ ಪ್ರಾಣಿಯ ಮತ್ತೊಂದರ ಕುರುಹು ಆಗದೆ ನಮ್ಮೊಳಗಡೆ ಇರ್ತಕ್ಕಂಥ ಚೈತನ್ಯದ ಕುರುಹು ಲಿಂಗ. ಇದು ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಬರೀತಾರೆ, ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋಸುಗ ಕರತೇಜವೆಂಬ ದರ್ಪಣವ ಹಿಡಿದಿಪ್ಪರು ನೋಡ ಅಂತಾರೆ. ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋಸುಗ ಅಂದರೆ ಒಬ್ಬ ಹೆಣ್ಮಗಳು ಕನ್ನಡಿ ನೋಡ್ಕೊಳ್ತಾಳೆ. ಕನ್ನಡಿ ನೋಡೋ ಉದ್ದೇಶ ಏನು? ಕನ್ನಡಿ ನೋಡೋ ಉದ್ದೇಶ ಏನ್ರಿ? ಕನ್ನಡಿ ನೋಡಬೇಕು ಅಂತ ಕನ್ನಡಿ ನೋಡ್ತಿರೋ, ನನ್ನನ್ನು ನೋಡ್ಕೋಬೇಕು ಅಂತ ಕನ್ನಡಿ ನೋಡ್ತಿರೋ? ನಮ್ಮನ್ನು ನೋಡ್ಕೋಬೇಕು ಅಂತ ಕನ್ನಡಿ ನೋಡ್ತೀವಿ, ಹೌದಾ? ಹಾಗೆ ನಾವು ಲಿಂಗ ನೋಡೋ ಉದ್ದೇಶ ಲಿಂಗ ನೋಡಬೇಕು ಅಂತಲ್ಲ, ನನ್ನನ್ನು ಒಳಗೆ ಕಂಡ್ಕೋಬೇಕು. ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋಸುಗ ಕರತೇಜವೆಂಬ ದರ್ಪಣವ ಹಿಡಿದಿಪ್ಪರು ನೋಡ. ಇದು ಸೈಂಟಿಫಿಕ್ಕಾಗಿ ಲಿಂಗದಲ್ಲಿ ಅಷ್ಟಬಂಧಗಳು ಅಂತ ಸೇರಿಸ್ತಾರೆ. ರಾಳ, ಇಂಗಳಿಕ, ಮಸ್ತಕಿ, ಚಂದ್ರಸ, ಗೇರು ಇವನ್ನೆಲ್ಲವನ್ನು ಸೇರಿಸಿ ಇದರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇರ್ತದೆ ಲಿಂಗಕ್ಕೆ. ಇದರಲ್ಲಿ ಅದೊಂದು ಕಾರ್ಬನ್, ಈ ಸೃಷ್ಟಿಯಲ್ಲಿ ಶಕ್ತಿ ಕಣಗಳು ಅಂತ ಓತಪ್ರೋತವಾಗಿ 24 ಗಂಟೆನೂ ಅದು ಹೆಚ್ಚಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸುರಿತಾ ಇರ್ತದಂತೆ. ಅದನ್ನು ಹೀರ್ಕೊಳ್ಳುವಂಥ ಶಕ್ತಿ ಎದಕ್ಕಿದೆ ಅಂದರೆ ಲಿಂಗಕ್ಕಿದೆ. ಅದನ್ನು ದೃಷ್ಟಿಯಿಂದ ನಮ್ಮ ಕಣ್ಣು, ನಾವು 12 ಅಂಗುಲ ದೂರದಲ್ಲಿ ಆ ಶಿವಯೋಗವನ್ನು ಮಾಡ್ತಾ ನಿಮಗೆ ಆಧ್ಯಾತ್ಮಿಕ ಶಕ್ತಿ, ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಮನಸ್ಸಿನ ನಿಯಂತ್ರಣ ಏನೇನು ಬೇಕಲ್ಲ ಅದನ್ನೆಲ್ಲ ಕೊಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ಲಿಂಗಕ್ಕಿದೆ. ಲಿಂಗ ಅಂದರೆ ಬರೀ ನೀರು ಹೂವು ಹಾಕಿ ಪೂಜೆ ಮಾಡಿ ಎತ್ತಿಡ್ಲಿಕ್ಕೆಲ್ಲ ಕೊಟ್ಟಿರೋದು ಶಿವಯೋಗವನ್ನು ಮಾಡಲಿಕ್ಕೆ. ನಿಮಗೆ ಸಾಧ್ಯ ಆದರೆ 5 ನಿಮಿಷ ನೋಡಿರಿ, 10 ನಿಮಿಷ ನೋಡಿರಿ. ನಾನು ಸುಮ್ಮನೆ ಮೊನ್ನೆ ಒಂದು ಯಾವುದೋ ಓದ್ತಾ ಇರುವಾಗ ಪತ್ರಿಕೆಗೆ ಸಚಿನ್ ತೆಂಡೂಲ್ಕರ್, ನಿಮಗೆ ಗೊತ್ತಿದೆ, ಒಬ್ಬ ಪತ್ರಿಕೆಯವನು ಕೇಳ್ತಾನೆ ಸಚಿನ್ ತೆಂಡೂಲ್ಕರ್ಗೆ, ಈ ಬೇರೆ ಬೇರೆ ಆಟಗಾರರ ಆಟದ ಮೈದಾನದಲ್ಲಿ ಆಟ ಆಡುವಾಗ ಬೇರೆ ಆಟಗಾರರ ಜೊತೆ ಜಗಳಾಡ್ಕೊಳ್ಳೋದು, ಗಲಾಟೆ ಮಾಡೋದು ಇದನ್ನೆಲ್ಲ ನೋಡಿದ್ದೀವಿ. ನೀವು ಯಾವತ್ತೂ ಗ್ರೌಂಡ್ನಲ್ಲಿ ಈ ರೀತಿ ಕೆಟ್ಟದಾಗಿ ವರ್ತನೆ ಮಾಡಿರೋದು ನೋಡಿಲ್ಲ, ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದರೆ ಅವನು ಹೇಳ್ತಾನೆ, ನಮ್ಮ ತಾಯಿ ನಾನು 3 ವರ್ಷದ ಮಗು ಇರಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನನ್ನು ಸ್ನಾನ ಮಾಡಿಸಿ ಒಂದು ಬಿಳಿ ಪೇಪರು, ಆ ಪೇಪರ್ ಮೇಲೆ ಒಂದು ಸಾಸಿವೆ ಕಾಳನ್ನು ಇಟ್ಟು ಪ್ರತಿದಿನ ನನಗೊಂದು 15 ನಿಮಿಷ ನೋಡಲಿಕ್ಕೆ ಹಚ್ಚುತ್ತಿದ್ದು. ನೀವೇನು ಅರೆತೆರೆದ ಕಣ್ಣು ಅನುಮಿಷಯನ ನೇತ್ರ ಅಂತ ಹೇಳ್ತೀವಲ್ಲ, ಪ್ರತಿದಿನ ನೋಡ್ಲಿಕ್ಕೆ ಹಚ್ಚುತ್ತಿದ್ಲು. ಅದನ್ನು ನೋಡ್ತಾ ಸಾಮಾನ್ಯವಾಗಿ ನಂದೊಂದು ಎಜುಕೇಷನ್ ಮುಗಿಯೋವರೆಗೂ ನಾನು ಆ ರೀತಿಯಲ್ಲಿ ನೋಡ್ತಾ ಇದ್ದೆ. ಅದು ನೋಡಿ ಏನೋ ಒಂಥರ ಮೈಂಡ್ ಸೆಟ್ ಆಗಿಬಿಟ್ಟದೆ, ನನಗೆ ಹೆಂಗೆ ಬೇಕೋ ಹಂಗೆ ವರ್ತನೆ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾನೆ. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ 3 ವರ್ಷಕ್ಕೆ 4 ವರ್ಷಕ್ಕೆ ತಿಳುವಳಿಕೆ, ನಮ್ಮಲ್ಲಂತೂ ಗರ್ಭಕ್ಕೆ ಲಿಂಗಧಾರಣೆ ಮಾಡ್ತಾರೆ. ಮಗು 8 ತಿಂಗಳಿಗೆ ತಾಯಂದಿರಿಗೆ ಗರ್ಭಧಾರಣೆ ಮಾಡುವಂಥ ಒಂದು, ಆಮೇಲೆ ಆ ಮಗುಗೆ ಅದೇ ಲಿಂಗವನ್ನು ಅದು 3 ವರ್ಷ 4 ವರ್ಷ ತಿಳುವಳಿಕೆ ಬರೋ ಟೈಮಿಗೆ ಆ ಲಿಂಗ ಆ ಮಗುಗೆ ಕಟ್ಟ್ರಿ, ಸ್ನಾನ ಮಾಡಿಸ್ರಿ, ನಿಮ್ಮ ಮಕ್ಕಳನ್ನ 100 ಭಾಷೆಗಳನ್ನು ಕಲಿಸ್ರಿ, ನೀವೇನು ಇಂಜಿನಿಯರು ಡಾಕ್ಟ್ರು ಏನಾದರೂ ಮಾಡಿರಿ, ಆದರೆ ಮೊದಲು ಆಧ್ಯಾತ್ಮಿಕ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ರಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು 10-15 ನಿಮಿಷ ಲಿಂಗ ನೋಡೋಕ್ಕೆ ಹಚ್ಚಿರಿ, ಅವರು ನಿಮಗೆ 100ಕ್ಕೆ 100% ತೆಗಿತಾರೆ. ನಿಮ್ಮ ತಂದೆ ತಾಯಿಗೆ ಹೆಸರು ತರ್ತಾರೆ, ನಿಮ್ಮ ಮನೆತನಕ್ಕೆ ಹೆಸರು ತರ್ತಾರೆ, ನಿಮ್ಮ ಊರಿಗೆ ಹೆಸರು ತರ್ತಾರೆ, ಈ ನಾಡಿಗೆ ಹೆಸರು ತರ್ತಾರೆ. ನೀವೇನಾದ್ರು ಆಧ್ಯಾತ್ಮಿಕ ಸಂಸ್ಕಾರ ಕೊಟ್ಟು ಬೆಳೆಸಲಿಲ್ಲ ಅಂದರೆ, ನಮ್ಮ ಮೊನ್ನೆ ಬೆಳಗಾಮದಲ್ಲಿ ನೀವೆಲ್ಲ ನೋಡಿರ್ಬೇಕು, ಒಬ್ಬ ಹುಡುಗ ತಂದೆ ಕೇಳ್ತಾನೆ, ನಾನು PUBG ಗೇಮ್ ಆಡಬೇಕು, ನೀವು ಕರೆನ್ಸಿ ಹಾಕು ಅಂತೇಳಿ. ಅವರಪ್ಪ ಹಾಕಲ್ಲ ಅಂದಿದ್ದಕ್ಕೆ 16-17 ವರ್ಷದ ಹುಡುಗ
ಅವರ ಅಪ್ಪನ ಚುಚ್ಚಿ ಚುಚ್ಚಿ ಸಾಯಿಸ್ತಾನೆ. ಕಾರಣ ಏನು? ಇವತ್ತು ನಾವು ಮಕ್ಕಳನ್ನ ಸರಿಯಾದ ಆಧ್ಯಾತ್ಮಿಕ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ತಾ ಇಲ್ಲ. ನೀವೇನು ಬೇಕಾದರೂ ಮಾಡಿರಿ, ಮೊದಲು ನೀವು ತಂದೆ ತಾಯಿ ಅಂತ ಕರೆಸ್ಕೊಂಡವ್ರು ನೀವು ಲಿಂಗ ಕಟ್ಕೊಳ್ರಿ. ಆಮೇಲೆ ಮಕ್ಕಳಿಗೆ ನೀವೇನು ಮಾಡ್ತೀರಿ, ನೀವು ಬಹಳ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ನಡೆ ಏನಿರುತ್ತಲ್ಲ ಅದು ಮಕ್ಕಳು ಮೊಮ್ಮಕ್ಕಳ ಮೇಲೆ ಪರಿಣಾಮವನ್ನು ಬೀರ್ತದೆ. ಬರೀ ಮಾತಾಡಿದರೆ ಪರಿಣಾಮ ಆಗೋದಿಲ್ಲ, ನಮ್ಮ ನಡತೆ ಅವ್ರ ಮೇಲೆ ಬಹಳ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಮೊದಲು ನೀವು ಪೂಜೆ ಮಾಡ್ಕೊಳ್ತಿದ್ರೆ ಮಕ್ಕಳು ಬಂದು ಹೇಳ್ತಾರೆ ನನಗೂ ಲಿಂಗ ಕೊಡು, ನಾನು ಪೂಜೆ ಮಾಡ್ಕೊತೀನಿ ಅಂತ. ನೀವು ಕೆಟ್ಟ ಕೊಳಕ ಬೈತಿದ್ರೆ ಅವು ಅದನ್ನೇ ಬೈತವೆ. ನೀವು ಬೀಡಿ ಸಿಗರೇಟ್ ಸೇತಿದ್ರೆ ಅವು ಅದನ್ನೇ ಮಾಡ್ತವೆ. ನೀವು ಕುಡ್ಕೊಂತ ನಿಮ್ಮ ಮಗನಿಗೆ ಕುಡಿಬೇಡ ಅಂದರೆ ನಾವು ದಯಮಾಡಿ ದೊಡ್ಡವರು ಅಂತ ಕರೆಸ್ಕೊಂಡವರು ನೀವು ದುಶ್ಚಟ ದುರ್ಗುಣಗಳಿಂದ ದೂರ ಇರಿ. ಒಂದು ವೇಳೆ ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ ನಿಮ್ಮ ಮಕ್ಕಳ ಎದುರಿಗಾದರೂ ಅದನ್ನು ಮಾಡೋದನ್ನು ಬಿಡ್ರಿ. ನಾವು ಮಕ್ಕಳನ್ನು ಬರೀ ಎತ್ತು ಈ ಜಗತ್ತಿಗೆ ಬಿಡೋದಷ್ಟೇ ನಮ್ಮ ಕರ್ತವ್ಯ ಅಲ್ಲ, ಅವರಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟು ಆದರ್ಶವಂತ ಪ್ರಜೆಗಳನ್ನು ಮಾಡೋದು ನಮ್ಮ ಕರ್ತವ್ಯ, ಬರೀ ಎತ್ತು ಬಿಡೋದಲ್ಲ. ಹಾಗಾಗಿ ಅದನ್ನು ಮಾಡಬೇಕಾದ್ರೆ ಮೊದಲು ನಮ್ಮ ತಂದೆ ತಾಯಿ ಅಂತ ಕರೆಸ್ಕೊಂಡವರು ನಮ್ಮ ಆಚಾರ ವಿಚಾರಗಳು ಸರಿ ಇರಬೇಕು. ಹಾಗಾಗಿ ಒಂದಿಷ್ಟು ಲಿಂಗ ದಯಮಾಡಿ ತಾವೆಲ್ಲರೂ ಕೂಡ ಎದೆ ಮೇಲೆ ಕಟ್ಕೊಳ್ರಿ. ನಾನು ಸುಮ್ಮನೆ ಈಗ ಒಂದು ಸ್ವಲ್ಪ ದಿವಸದ ಹಿಂದಿನ ಒಂದು ಘಟನೆ ಕೇಳಿದ್ದೆ. ಏನಂದರೆ ಒಂದು 30 ವರ್ಷದ ಹಿಂದಿಂದು, ನನ್ನ ಕಡೆ ಲಕ್ಷ್ಯ ಕೊಡ್ರಿ. ಪಂಜಾಬಲ್ಲಿ ಒಂದು ಅಕಾಲಿ ದಳ ಅಂತಿದೆ, ಹೌದಾ? ಒಬ್ಬ MP ಎಲೆಕ್ಷನ್ನಿಗೆ ನಿಂತಿದ್ದ, ಅಕಾಲಿ ದಳದಿಂದ MP ಎಲೆಕ್ಷನ್ನಿಗೆ ನಿಂತಿದ್ದ. MP ಎಲೆಕ್ಷನ್ನಿಗೆ ನಿಂತ ಗೆದ್ದ ಪಾರ್ಲಿಮೆಂಟಿಗೆ ಹೋಗೋ ಟೈಮ್ನಲ್ಲಿ ಅವರು ಒಂದು 5 ಧರ್ಮಲಾಂಛನಗಳು ಅಂತ ಧರಿಸ್ಕೊಳ್ತಾರೆ. ಸಿಖ್ ಧರ್ಮದ ಅನುಯಾಯಿಗಳು ಒಂದು 5 ಧರ್ಮಲಾಂಛನ, ಒಂದು ಗಡ್ಡ ಬಿಡೋದು, ಒಂದು ಪೇಟ ಕಟ್ಟೋದು, ಕೈಗೊಂದು ಕಡಗ ಹಾಕೋದು, ಒಂದು ಕತ್ತಿ ಇಟ್ಕೊಳ್ತಾರೆ ಅವರು ಆತ್ಮರಕ್ಷಣೆಗೆ ಅಂತ. ಈ 5 ಧರ್ಮಲಾಂಛನಗಳನ್ನು ಧರಿಸ್ಕೊಂಡು ಲೋಕಸಭೆಗೆ ಹೋಗುವಂಥ ಸಂದರ್ಭದಲ್ಲಿ ಕಾವಲುಗಾರ ಅವನನ್ನು ತಡಿತಾನೆ, ನೀವು ಕತ್ತಿಗಿತ್ತಿ ಹಿಡ್ಕೊಂಡು ಒಳಗಡೆ ಹೋಗುವಂಗಿಲ್ಲ ಅಂತ. ಅವನು ಹೇಳ್ತಾನೆ, ನನಗೆ ನನ್ನ ಧರ್ಮಲಾಂಛನ ಮುಖ್ಯನೇ ವಿನಃ ನಿಮ್ಮ ಲೋಕಸಭೆ ಒಳಗಡೆ ಪ್ರವೇಶ ನನಗೆ ಮುಖ್ಯ ಅಲ್ಲ. ನೀವು ಒಳಗಡೆ ಬಿಡದೇ ಇದ್ದರೂ ಪರವಾಗಿಲ್ಲ, ನಾನು ಒಳಗಡೆ 5 ವರ್ಷದಲ್ಲಿ ಒಂದಿನ ಹೆಜ್ಜೆ ಇಡದೇ ಇದ್ದರೂ ಪರವಾಗಿಲ್ಲ, ನಾನು ಮಾತ್ರ ನನ್ನ ಕತ್ತಿಯನ್ನು ಧರ್ಮಲಾಂಛನವನ್ನು ತೆಗೆಯೋದಿಲ್ಲ ಅಂತ ಹೇಳ್ತಾನೆ. ಅವನಿಗೂ ಧರ್ಮಲಾಂಛನಗಳ ಬಗ್ಗೆ ಅಭಿಮಾನ ಇದೆ. ನಿಮಗೆ ಯಾರಾದರೂ ಪ್ರಾಮಾಣಿಕವಾಗಿ ಹೇಳ್ರಿ, ನಿನ್ನನ್ನು ಒಂದು ಕೋಆಪ್ರೇಟಿವ್ ಸೊಸೈಟಿ ಅಧ್ಯಕ್ಷನ ಮಾಡ್ತೀನಿ, ನಿನಗೊಂದು ಪಟ್ಟಣ ಪಂಚಾಯಿತಿದೋ ಗ್ರಾಮ ಪಂಚಾಯಿತಿನೋ ಅಧ್ಯಕ್ಷನ ಮಾಡ್ತೀನಿ, ನಿನ್ನ ಲಿಂಗ ಬಿಚ್ಚಿಟ್ಟು ಬಂದರೆ ಅಂತ ಯಾರಾದರೂ ನಿಮ್ಮನ್ನು ಕೇಳಿದರೆ ಏನು ಮಾಡ್ತೀವ್ರಿ? MP MLA ಅಲ್ಲ, ನಿನಗೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಮಾಡ್ತೀನಿ, ನೀವೊಂದು ಕೋಆಪ್ರೇಟಿವ್ ಸೊಸೈಟಿ ಅಧ್ಯಕ್ಷನ ಮಾಡ್ತೀನಿ, ನಿನ್ನ ಲಿಂಗ ಬಿಚ್ಚಿಟ್ಟು ಬಂದರೆ ಅಂತ ಯಾರಾದರೂ ನಮ್ಮನ್ನು ಕೇಳಿದರೆ ಏನು ಮಾಡ್ತೀವಿ? ಮೊದಲೇ ಬಿಚ್ಚಿಟ್ಟಿರ್ತೀವಿ. ಇನ್ನು ಒಂದು 40-50 ವರ್ಷದ ಹಿಂದೆ ಲಿಂಗಾಯತರಲ್ಲಿ ಲಿಂಗ ದೇಹದಿಂದ ಒಂದು ಸ್ವಲ್ಪ ಅಗಲಿದರೆ ಪ್ರಾಣನೇ ಬಿಡಬೇಕು ಅನ್ನುವಷ್ಟು ಲಿಂಗ ಪ್ರೀತಿಸ್ತಾ ಇದ್ರು. ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಲಿಂಗ ಕಟ್ಕೊಂಡ್ರೆ ಪ್ರಾಣ ಬಿಡಬೇಕು ಅನ್ನೋ ಮಟ್ಟಕ್ಕೆ ಬಂದಾರೆ. ಮಂಡ್ಯದಲ್ಲಿ ಬಸವ ಸಮಿತಿಯಿಂದ ಬಸವ ಜಯಂತಿ ಮಾಡ್ತಿದ್ರು. ಒಬ್ಬ ಮಾರ್ವಾಡಿ ಅಂಗಡಿಗೆ ನನ್ನನ್ನು ಕರ್ಕೊಂಡು ಹೋಗಿದ್ರು ಬಸವ ಸಮಿತಿಯವರು. ಆ ಮಾರ್ವಾಡಿ ಗುಜರಾತ್ ಕಡೆಯವನು ಅವನ ಅಂಗಡಿಯಲ್ಲಿ ಒಂದು ಗುಂಡುಗಡಿಗೆ ಅಂತೀರೇನಂತೀರ ಲಿಂಗ ಇಟ್ಕೊಳ್ಳೋದು ನೇತಾಕಿದ್ದ. ಅವನು ನಮ್ಮ ಜೊತೆ ಬಂದವರಿಗೆ ಭಾಳ ಕುತೂಹಲ ಆಯಿತು, ಇವ ಲಿಂಗ ಇತ್ತಲ್ಲ, ನೆಟ್ಟಗೆ ಕನ್ನಡ ಬರಲ್ಲ, ಈತ ಯಾಕೆ ಗುಂಡುಗಡಿಗೆ ನೇತಾಕಿದ್ದಾನೆ ಅಂತ. ಜೊತೆಗೆ ಬಂದವರು ಆಶ್ಚರ್ಯದಿಂದ ಕೇಳಿದರು, ಅದೇನದು, ಯಾಕೆ ನೇತಾಕಿರಿ ಅಂತ. ಅವ ಹೇಳ್ದ, ಅವ ಯಾರಿಗೋ 100 ರೂಪಾಯಿ ಬೇಕಾಗಿತ್ತಂತ ಇದನ್ನು ಒತ್ತಿ ಇಟ್ಟು ಏನಂತಿರೋದಕ್ಕೆ ಗಿರ್ವಿ ಇಟ್ಟು 100 ರೂಪಾಯಿ ಇಸ್ಕೊಂಡು ಹೋಗಿದ್ದನ್ನು ಸಾಯಂಕಾಲ ತೊಗೊಂಡು ಹೋಗ್ತೀನಿ ಅಂತೇಳಿ. ನೋಡೋಣ ಅಂತ ನಾವು ಕುತೂಹಲದಿಂದ ತೆಗೆದು ನೋಡಿದರೆ ಒಳಗಡೆ ಲಿಂಗದ ಬೆರಕೆ ನೇತಾಕೋಗಿದ್ದ. ನೀವು ಹಿಂಗೆ ಏನಾದರೂ ಬೇಜವಾಬ್ದಾರಿ ಬೆಳೀತಾ ಹೋಯ್ತು ಅಂದರೆ
ನಾಳೆ ಒಂದು ದಿನ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಎಕ್ಸಿಬಿಷನಲ್ಲಿ ತೋರಿಸ್ಬೇಕಾಗ್ತದೆ, ಮ್ಯೂಸಿಯಮ್ಮಲ್ಲಿ. ಹಿಂಗೇನೋ ಲಿಂಗಾಯತರು ಅಂತಿದ್ರಂತೆ, ಅವ್ರು ಕರ್ರ ಗುಂಡು ಕಟ್ಕೊತಿದ್ರಂತೆ ಹಿಂಗೆ ಹಣೆ ಮೇಲೆ. ಅಂಥ ಪರಿಸ್ಥಿತಿ ಬರಬಾರದು ಅಂತಿದ್ದರೆ ದಯಮಾಡಿ ಪ್ರತಿಯೊಬ್ಬರು ಲಿಂಗ ಕಟ್ಕೊಳ್ರಿ. 2 ಸರಿ ಪೂಜೆ ಮಾಡಿರಿ ದಿನಕ್ಕೆ. ಆಗದೇ ಇದ್ದರೆ 1 ಸತಿ ಮಾಡಿರಿ. ಅದು ಆಗದೇ ಇದ್ದರೆ ಸೋಮವಾರಕ್ಕೆ 1 ಸತಿ ಮಾಡಿರಿ. ಅದು ಆಗದೇ ಇದ್ದರೆ ಶಿವರಾತ್ರಿಗೆ 1 ಸತಿ ಮಾಡಿರಿ. ಅದು ಆಗದೇ ಇದ್ದರೆ ಲಿಂಗನಾರ ಎದೆ ಮೇಲೆ ಕಟ್ಕೊಳ್ರಿ, ಕೆಳಗೆ ಬಿಟ್ಟೆ. ಬೇರೆ ಎಲ್ಲ ನೋಡಿರಿ, ಬೇರೆ ಎಲ್ಲ ಧರ್ಮೀಯರಿಗೆ ಅವ್ರ ಧರ್ಮದ ಬಗ್ಗೆ ಅಭಿಮಾನ ಇಲ್ಲ. ಅವ್ರನ್ನ ಇಂಥ ಧರ್ಮದವನು ಅಂತ ಹೇಳ್ಕೊಳಕ್ಕೆ ಎಂದಾರು ನಾಚಿಕೆ ಪಟ್ಟಿದ್ದಾರೆ. ನಾವು ಲಿಂಗಾಯತರು ಅಂತ ಹೇಳ್ಕೊಳಕ್ಕೆ ನಾಚಿಕೆ, ಅವರು ಎದೆ ಮೇಲೆ ಲಿಂಗ ಕಟ್ಕೊಳಕ್ಕೆ ನಾಚಿಕೆ. ಆ ಲೆವೆಲಿಗೆ ಬಂದಿದ್ದೀವಿ ಇವತ್ತು. ಲಿಂಗದಲ್ಲಿ ಎಂತ ಹೇಳಿದ್ನಲ್ಲ, ಇಡೀ ಜಗತ್ತಿನಲ್ಲಿ ನಮ್ಮ ದೇವರನ್ನು ನಮ್ಮ ಕೈಯಿಂದ ನಮಗಿಷ್ಟ ಬಂದಾಗ ಪೂಜೆ ಮಾಡುವಂಥ ಹಕ್ಕು ಈ ಜಗತ್ತಿನಲ್ಲಿ ಯಾರಿಗಾದರೂ ಇದೆ ಅಂತ ಆದರೆ ಅದು ಲಿಂಗಾಯತರಿಗೆ ಮಾತ್ರ. ಅಂಥ ಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದ್ದೀವಿ ನಾವು. ಆದರೆ ಎಷ್ಟು ಅಜ್ಞಾನದಲ್ಲಿದ್ದೀವಿ ಅಂತ ಹೇಳಿದರೆ ಇವತ್ತು ನಿಮ್ಮ ಗೂಟಕ್ಕೆ ಸಿಗಾಕೋದು ಬಿಡ್ರಿ. ನಾ ಹೇಳಿದ್ನಲ್ಲ, ನೀವು ಸತ್ತಾಗ ನಿಮ್ಮ ಕುಣಿಯಾಗಿ ಇಕ್ಕೋದು ಲಿಂಗನೇ, ನಿಮ್ಮ ಬಂಗಾರ ಇಟ್ಟೋದಿಲ್ಲ. ಹೆಂಗಿದ್ರೆ ಸತ್ತಾದ ಬಿಡು ಅಂತ ನಿಮ್ಮ ಮೂಗರಿದ್ರೂ ಪರವಾಗಿಲ್ಲ, ಕಿವಿ ಎರೆದ್ರೂ ಪರವಾಗಿಲ್ಲ, ಕಸ್ಕೊಂಡು ಹೋಗ್ತಾರೆ. ಬಂಗಾರ ಒಡವೆ ವಸ್ತು, ಲಿಂಗ ಬಿಟ್ಟು ಕಳಿಸ್ತಾರೆ. ಹೌದಾ? ಒಂದು ಊರಲ್ಲೊಬ್ಬ ದೊಡ್ಡ ಶ್ರೀಮಂತ ಅಜ್ಜ ಸತ್ತೋಗಿದ್ದ. ಒಳಗೆ ಇಕ್ಕಕ್ಕೆ ತೊಗೊಂಡೋಗಿದ್ರು. ಕುಣಿ ಅಂತೀರೇನಂತಿರೋದು, ಕುಣಿಯಾಗಿ ಇಕ್ಕಕ್ಕೆ ತೊಗೊಂಡೋಗಿದ್ರು. ಒಂದು ಅರ್ಧ ಮುಚ್ಚಿದ್ರು, ಇನ್ನೊಂದು ಅರ್ಧ ಮುಚ್ಚಬೇಕಾಗಿತ್ತು. ಸೊಸೆ ಕಡೆಯಿಂದ ಓಡೋಡಿ ಬಂದಳು. ಇವರು ಹಿರಿಯರೆಲ್ಲ ನಿಂತವ್ರು ಅಂದರು, ತಡೀರಪ್ಪ, ಪೂರ ಮುಚ್ಚಬೇಡ್ರಿ. ಸೊಸೆ ಇದ್ದಾಗ ಮಾವನ ಸೇವೆ ಮಾಡಿದ್ದಲ್ಲದೆ ಸತ್ತಾಗ ಅಂತಿಮ ದರ್ಶನ ತೊಗೊಳ್ಬೇಕು ಅಂತ ಓಡಿ ಬರ್ತದಳು. ತಡೀರಪ್ಪ, ಪೂರ ಮುಚ್ಚಬೇಡ್ರಿ ಅಂದರು. ಆಕೆ ಓಡಿ ಬಂದವಳು ಕುಣಿಯಾಗೆ ಜಿಗಿದ್ಬಿಟ್ಳು. ಇವರು ಹಿರಿಯರೆಲ್ಲ ಮಾತಾಡಿಕೊಂಡ್ರು, ಈ 20-21ನೇ ಶತಮಾನದಲ್ಲಿ ಎಂಥ ಆದರ್ಶವಂತ ಸೊಸೆ ಇದ್ದಾಗ ಮಾವನ ಸೇವೆ ಮಾಡಿದ್ದಲ್ಲದೆ ಸತ್ತಾಗ ಅಂತಿಮ ದರ್ಶನ ತೊಗೊಳಕ್ಕೆ ಹೋಗಿ ಕುಣಿಗೆ ಜಿಗಿದ್ಬಿಟ್ಲಲ್ಲ. ನಾವು ಮೊದಲು ಕೇಳ್ತಿದ್ವಿ, ಹೇಮರೆಡ್ಡಿ, ಮಲ್ಲಮ್ಮ, ಸತ್ಯವನ್, ಸಾವಿತ್ರಿ, ಸಕ್ಕುಬಾಯಿ ಇಂತಿಂಥ ಸೊಸೆಯರಿದ್ದರು ಅಂತ. ಈಗಲೂ ಇಂಥ ಆದರ್ಶವಂತ ಸೊಸೆ ಇದ್ದಾಳಲ್ಲ ಅಂತ ಮಾತಾಡ್ಕೊತಾ ಇದ್ರು. ಆಕೆ ಏನು ಮಾಡಬೇಕಾಗಿತ್ತ ಮಾಡಿ ಮ್ಯಾಕ್ ಬಂದಳು. ಇವ್ರು ಸ್ವಲ್ಪ ಥ್ಯಾಂಕ್ಸ್ ಹೇಳೋಣ ಅಂತ ಕರೆದ್ರಕ್ಕಿನ್ನ. ಏನವ, ನಿನ್ನಂಥ ಸೊಸೆ ಸಿಗೋಕ್ಕೆ ನಿಮ್ಮ ಮಾವ ಎಷ್ಟು ಜನ್ಮ ಪುಣ್ಯ ಮಾಡಿರಬೇಕು. ಇದ್ದಾಗ ಸೇವೆ ಮಾಡಿದ್ದಲ್ಲದೆ ಸತ್ತಾಗ ಅಂತಿಮ ದರ್ಶನ ತಗೊಳ್ಳೋಕ್ಕೆ ಹೋಗಿ ಕುಣಿಗೆ ಜಿಗಿಬಿಟ್ಟೆಲ್ಲ ಅಂದರು. ಅಯ್ಯೋ, ನಮ್ಮ ಮಾವನ ಕಾಟ ಬಹಳ ಆಗಿತ್ತು, ಸತ್ತಿದ್ದೆ ಚಲೋ ಆತಂದಕ್ಕೆ. ಅಲ್ಲ, ಮತ್ತು ನೀ ಯಾಕೆ ಕುಣಿಯ ಜಿಗದೆ ಅಂತ ಕೇಳಿದರು. ನಮ್ಮ ಮಾವ 4 ವರ್ಷದಿಂದ ನಾ ಕಲ್ಲುದ್ರಿದ್ದು ಬಂಗಾರದಲ್ಲಿ ಕಟ್ಟಿಸ್ಕೊಂಡಿದ್ರು. ತಗೊಳ್ಳೋದೆ ಮರ್ತು ಬಿಟ್ಟಿದ್ದೆ. ಎಷ್ಟೆಲ್ಲ ಸಂಪಾದನೆ ಮಾಡಿದ್ದನ್ನು ಕಲ್ಲು ಹೋಗಿದ್ರೆ ಏನಾಗ್ತಿತ್ತು. ಕಸ್ಕೊಂಡು ಕಳಿಸ್ತಾರೆ. ನಮ್ಮ ಜೊತೆಗೆ ಬಿಟ್ಟು ಕಳಿಸೋದೇನ ಲಿಂಗನ. ಹಂಗಾಗಿ ಯಾವುದು ನಮ್ಮ ಜೊತೆಗೆ ಬರ್ತದೆ ಅದನ್ನು ಕಡೆ ಲಕ್ಷ್ಯ ಕೊಡಬೇಕೆ ವಿನಃ ಜೊತೆಗೆ ಬರಲಾರದ ಕಡೆದಲ್ಲ. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಅಭಿಮಾನ ಇರಬೇಕು. ನಮ್ಮ ಭಕ್ತಿಯಿಂದ ಎಲ್ಲವನ್ನೂ ಕೊಡುವಂಥ ಶಕ್ತಿ ಇದೆ ಲಿಂಗಯ್ಯನಿಗೆ. ನೀವು ಭಕ್ತಿಯಿಂದ ಆತನಲ್ಲಿ ಬೇಡ್ಕೊಂಡಿದ್ದೇ ಆದರೆ, ನಂಬಿಕೆಯಿಂದ ಆತನಲ್ಲಿ ಕೇಳ್ಕೊಂಡಿದ್ದೇ ಆದರೆ, ನೀವೇನು ಬಯಸ್ತೀರಿ ಎಲ್ಲವನ್ನು ಕೊಡುವಂಥ ಶಕ್ತಿ ಲಿಂಗಯ್ಯನಿಗಿದೆ. ನೀವು ಶಿವಯೋಗ, ತ್ರಾಟಕ ಯೋಗವನ್ನು ಮಾಡ್ತಾ ಹೋಗ್ರಿ. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ, ಬಸವಣ್ಣವ್ರು ಹೇಳ್ತಾರಲ್ಲ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ ಕಾಡನವಿಲು ಒದರದ ಮುನ್ನ. ಆ ಸಮಯದಲ್ಲಿ ಶಕ್ತಿ ಕಣಗಳು ಓತಪ್ರೋತವಾಗಿ ಸುರಿತಾ ಇರ್ತದಂತೆ. ನಿಮಗೆ ಎಲ್ಲ ರೀತಿಯ ಎನರ್ಜಿಯನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ಹಿಡಿದು, ನಿಮ್ಮ ಅರಿವಿನ ಕಣ್ಣನ್ನು ಜಾಗೃತಿ ಮಾಡೋದರಿಂದ ಹಿಡಿದು, ನಿಮ್ಮ ಆರೋಗ್ಯ, ಮುಪ್ಪು ಪ್ರತಿಯೊಂದನ್ನು ತಳ್ಳುವಂಥ ಶಕ್ತಿ, ಒಂದು ಶಕ್ತಿಯನ್ನು ಕೊಡುವಂಥದ್ದು ಶಿವಯೋಗದಲ್ಲಿ ಇದೆ. ಹಾಗಾಗಿ ಅತ್ಯಂತ ಶಿವಯೋಗ ನಿಮ್ಮನ್ನು ಮಹಾಂತರನ್ನಾಗಿ ಮಾಡುವಂಥ ಶಕ್ತಿ ಇದೆ. ನಿಮ್ಮನ್ನು ಶರಣರನ್ನಾಗಿ ಮಾಡುವಂಥ ಶಕ್ತಿ ಇದೆ ಶಿವಯೋಗದಲ್ಲಿ. 5 ನಿಮಿಷ ಮಾಡಿರಿ. ಜಾಸ್ತಿ ಸಮಯ ಇತ್ತು ಅಂದರೆ 10 ನಿಮಿಷ ಮಾಡಿರಿ. ಮಾಡಿ ನೋಡಿರಿ. ಇನ್ಮೇಲಿಂದ ನೀವು ಜಗತ್ತಿನಲ್ಲಿ ಎಲ್ಲಿ ನೋಡ್ರಿ, ಲಿಂಗ ಯಾಕೆ ಗೋಲಾಕಾರವಾಗಿದೆ ಅಂದರೆ ಜಗತ್ತು ಗೋಲಾಕಾರವಾಗಿದೆ.
ಸೂರ್ಯ ಚಂದ್ರ ಎಲ್ಲರೂ ಗೋಲಾಕಾರವಾಗಿದೆ. ಈ ಇಡೀ ವಿಶ್ವ ಗೋಲಾಕಾರವಾಗಿದೆ. ವಿಶ್ವದ ತುಂಬ ಪರಮಾತ್ಮ ತುಂಬಿದ್ದಾನೆ. ವಿಶ್ವದ ಆಕಾರದಲ್ಲಿ ನಾವು ಚುಳುಕಾಗಿ ಪೂಜೆ ಮಾಡ್ತೀವಿ. ನೀವು ಲಿಂಗ ಒಂದನ್ನು ನೀವು ಪೂಜೆ ಮಾಡಿದಿರಿ ಅಂದರೆ ಜಗತ್ತಿನಲ್ಲಿ ಏನಿದೆ ಎಲ್ಲವನ್ನು ಪೂಜೆ ಮಾಡ್ದಂಗೆ. ಜಗತ್ತಿನಲ್ಲಿ ಏನಿದೆ ಎಲ್ಲವನ್ನು ಪೂಜೆ ಮಾಡ್ದಂಗೆ. ಸಜ್ಜಲಗುಟ್ಟ ಶರಣಮ್ಮ ಮಾಡಿದ್ದು ಬರೀ ಶಿವಯೋಗ. ಇವತ್ತು ಸಿದ್ಧಗಂಗಾ ಪೂಜ್ಯರು ಮಾಡಿದ್ದೇನ್ರಿ ಶಿವಯೋಗ. ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಮಾಡಿದ್ದೇನು ಶಿವಯೋಗ. 770 ಜನ ಅಮರರಾಗಿದ್ದು ಎದರಿಂದ ಶಿವಯೋಗದಿಂದ. ಯಡಿಯೂರು ಸಿದ್ಧಲಿಂಗೇಶ್ವರರು ಮಾಡಿದ್ದೇನು ಶಿವಯೋಗ. ಅವರು ಬರೀ ಶಿವಯೋಗವನ್ನೇ ಮಾಡಿ ಏನಾದರೂ ಅಂತ ನಿಮಗೆ ಗೊತ್ತಿದೆ. ನೀವು ಒಂದಿಷ್ಟು ಮಾಡಿ ನೋಡಿರಿ. ನಿಮ್ಮ ಮಕ್ಕಳನ್ನು ಸಣ್ಣ ವಯಸ್ಸಿನಿಂದ ಸಂಸ್ಕಾರ ಕೊಟ್ಟು ಬೆಳೆಸ್ರಿ. ನೀವು ದೊಡ್ಡ ಶ್ರೀಮಂತರಾದರೆ ಶಾಂತಿ ನೆಮ್ಮದಿ ಇರೋದಿಲ್ಲ. ನಿಮ್ಮ ಮಕ್ಕಳು ಒಳ್ಳೆ ಸಂಸ್ಕೃತಿವಂತರಾದರೆ ಸಂಸ್ಕಾರವಂತರಾದರೆ ಮನೆ ಶಾಂತಿ ನೆಮ್ಮದಿಯಿಂದ ಇರ್ತದೆ. ಅದು ಬೇಕು ಅಂತಾದರೆ ನೀವು ದೊಡ್ಡವರು ಪೂಜೆ ಮಾಡಿಕೊಳ್ಳ್ರಿ. ಮಕ್ಕಳಿಗೂ ತಿಳುವಳಿಕೆ ಬರೋ ಟೈಮಿಗೆ ಲಿಂಗ ಪೂಜೆಯನ್ನು ಮಾಡೋದನ್ನು ಕಲಿಸ್ಕೊಡ್ರಿ. ಅಷ್ಟಾವರಣಗಳಲ್ಲಿ ಮೊದಲನೇದು ಗುರು, ಎರಡನೆಯದು ಲಿಂಗ, ಮೂರನೇದು ಜಂಗಮ. ಜಂಗಮ ಅಂದರೆ ಜನನ ಮರಣ ಗಮನವನ್ನು ಗೆದ್ದಂಥವನು ಅಂತ. ಜಂಗಮ ಅಂದರೆ ಜನನ ಮರಣ ಗಮನವನ್ನು ಇಲ್ಲವನ್ನಾಗಿ ಮಾಡಿ ಶೂನ್ಯವನ್ನು ಸಂಪಾದನೆ ಮಾಡಿಕೊಂಡವನು ಅಂತ. ಜಂಗಮ ಅಂದರೆ ಹಳ್ಳಿಗೆ ಏಕರಾತ್ರಿಯಂತೆ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಸಂಚಾರ ಮಾಡ್ತಾ ಜನಗಳಿಗೆ ನಿತ್ಯ ಸತ್ಯವಾಗಿರ್ತಕ್ಕಂಥ ತತ್ವವನ್ನು ಉಪದೇಶವನ್ನು ಮಾಡ್ತಕ್ಕಂಥವನು ಅಂತ. ಅವನು ಜಾತಿಯಿಂದ ಜಂಗಮ ಅಲ್ಲ. ಜಂಗಮ ಅನ್ನೋದಕ್ಕೆ ಒಂದು ಅರ್ಥದಲ್ಲಿ ಸಮಾಜಕ್ಕೂ ಜಂಗಮ ಅಂತ ಕರೀತಾರೆ. ಲಿಂಗವ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ ಸಮಾಜನೂ ಕೂಡ ನೊಂದು ಬೆಂದವರೆಲ್ಲರನ್ನೂ ಸ್ಪಂದಿಸುವಂಥದ್ದು ಅದು ಕೂಡ. ಹಾಗಾಗಿ ಗುರು, ಲಿಂಗ, ಜಂಗಮ. ವಿಭೂತಿ, ರುದ್ರಾಕ್ಷಿ, ಮಂತ್ರ. ವಿಭೂತಿ ಬಸವಣ್ಣವ್ರು ಹೇಳ್ತಾರೆ, ಶ್ರೀ ವಿಭೂತಿಯ ಪೂಸದವರ, ಶ್ರೀ ರುದ್ರಾಕ್ಷಿಯ ಧರಿಸದವರ, ನಿತ್ಯ ಲಿಂಗಾರ್ಚನೆಯ ಮಾಡದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಎನಗೊಮ್ಮೆ ತೋರದಿರು ಕೂಡಲ ಸಂಗಮ ದೇವ. ಬಸವಣ್ಣವರು ಯಾರ ಮುಖ ನೋಡೋಕ್ಕೆ ಇಷ್ಟಪಡ್ತಾರೆ? ಯಾರ ಮುಖ ರೀ? ಶ್ರೀ ವಿಭೂತಿಯ ಪೂಸದವರ, ಶ್ರೀ ರುದ್ರಾಕ್ಷಿಯ ಧರಿಸದವರ, ನಿತ್ಯ ಲಿಂಗಾರ್ಚನೆಯ ಮಾಡದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಸದ್ಭಕ್ತರ ಸಂಘದಲ್ಲಿ ಇರದವರ. ಅಂಥವ್ರ ಮುಖನೇ ನನಗೆ ತೋರಿಸ್ಬೇಡ ಅಂತ. ಅಂಥವ್ರ ಮುಖನೇ ನಾನು ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ನೀರಿಂಗೆ ನೈದಿಲೆಯ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ. ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ. ನೀರಿಂಗೆ ನೈದಿಲೆಯ ಶೃಂಗಾರ. ಕಮಲ ಏನಂತೀರಿ ನೀವು? ಒಂದು ಕೆರೆ ತುಂಬ ಕಮಲದ ಹೂ ಇತ್ತು ಅಂದರೆ ಅದು ನೋಡೋಕ್ಕೆ ಒಂದು ಸೌಂದರ್ಯ ಬೇರೆ. ಅದು ನೀರಿಂಗೆ ನೈದಿಲೆಯ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ. ಒಬ್ಬ ಹೆಣ್ಣುಮಗಳಿಗೆ ಅವಳ ರೂಪ ಶೃಂಗಾರ ಅಂತ ಹೇಳಿಲ್ಲ. ಒಂದು ಮನೆ ಶಾಂತಿಯಿಂದ ಇದೆ, ನೆಮ್ಮದಿಯಿಂದ ಇದೆ, ಸಮೃದ್ಧಿಯಿಂದ ಇದೆ, ಜಗಳ ಇಲ್ಲದೆ ಇದೆ ಅಂದರೆ ಆಕೆ ಗುಣವಂತೆ ಅಂತ ಮನೆ ಸಮೃದ್ಧಿಯಾಗಿದೆ ವಿನಃ ರೂಪವಂತೆ ಅಂತಲ್ಲ. ಈ ಜಗತ್ತಿನಲ್ಲಿ ಬಹಳ ಜನ ರೂಪ ಇಲ್ಲದೆ ಇದ್ದವರು ಬದುಕು ಬಹಳ ಸುಂದರವಾಗಿ ಕಟ್ಕೊಂಡವ್ರು ಇದಾರಿಲ್ರಿ. ಸಾಕ್ರೆಟಿಸು ಅವರೆಲ್ಲ ನೋಡ್ಲಿಕ್ಕೆ ಚಂದ ಇರಲಿಲ್ಲ, ಆದರೆ ಅವ್ರ ಬದುಕು ಹೆಂಗಿತ್ತು. ಬಹಳ ಜನ ರೂಪವಂತರು ಜಗತ್ತನ್ನು ನರಕ ಮಾಡಿದವರು ಇದ್ದಾರೆ. ಯುದ್ಧಗಳು ನಡೆದವೆ ರೂಪಕ್ಕೋಸ್ಕರ. ಹೆಣ್ಣಿಗಾಗಿ ಸತ್ತದು ಕೋಟಿ ಮಣ್ಣಿಗಾಗಿ ಒಬ್ಬಳು ಹೆಲನ್ ಅಂತಿದ್ಲಂತೆ. ನೀವೆಲ್ಲ ಇತಿಹಾಸದಲ್ಲಿ ಓದಿರ್ಬೇಕು. ಭಾಳ ಸುಂದರವಾಗಿದ್ಲಂತ ಆಕೆ. ಆಕೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಇಬ್ಬರು ರಾಜರು ಆಕೆಯನ್ನು ಮದುವೆ ಮಾಡ್ಕೋಬೇಕು ಅಂತ ಇಬ್ಬರು ರಾಜರು. ನಾವು ಮಾಡ್ಕೋಬೇಕು. ಆಕೆ ಹೇಳಿದ್ಲು, ಇಬ್ಬರು ಯುದ್ಧ ಮಾಡಿ ಗೆಲ್ರಿ, ಯಾರು ಗೆಲ್ತಿರೋ ಅವ್ರನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ಲು.
ಇಬ್ಬರು ಯುದ್ಧ ಮಾಡಿ ಗೆಲ್ಲೋದ್ರೊಳಗೆ ಆಕೆ ಮುದುಕಿಯಾಗಿದ್ಲು. ಎದಕ್ಕೆ ನಡೆದಿತ್ತು ಯುದ್ಧ? ಎದಕ್ಕೆ ನಡೆದಿತ್ತು? ರೂಪಕ್ಕೆ ನಡೆದಿತ್ತು. ಎದಕ್ಕೆ ನಡೆದಿತ್ತು? ರೂಪಕ್ಕೆ. ಮ್ಯಾಲೆ ಹೆಣ್ಮಗಳು ಮೂಗು ನೋಡಿ ಎಷ್ಟು ಚಂದ ಐತಂತೀವಿ, ಮೂಗು ಒಳಗೆ ನೋಡಿರೇನೈತಿ? ಆಕೆ ಕಿವಿ ನೋಡಿ ಎಷ್ಟು ಚಂದ ಐತಿ, ಕಿವಿ ಒಳಗೆ ಏನೈತಿ? ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದ್ಲು, ಅಮೇತ್ಯದ ಮಡಿಕೆ, ಮೂತ್ರದ ಕುಡಿಕೆ, ಕಿವಿನ ಹಡಿಕೆ, ಇದನ್ನೇ ನೆಚ್ಕೊಂಡು ಕೆಡಬೇಡ್ರಿ ಅಂತ. ಹಂಗಾಗಿ ರೂಪಿದ್ದ ಫಲವೇನು ಗುಣವಿಲ್ಲದನ್ನಕ್ಕ ಅಂದ್ಲು ಅಕ್ಕ ಮಹಾದೇವಿ. ಬಸವಣ್ಣವ್ರು ಹೇಳಿದರು, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ. ನೀವು ಅಮಾವಾಸ್ಯೆ ಕತ್ತೆತ್ತಿ ನೋಡಲ್ಲ, ಪೂರ್ಣ ಚಂದ್ರ ಇದ್ದರೆ. ಹಾಗೆ ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ. ನಾನು ಒಂದು ಸತಿ ಭಾಳ ವರ್ಷಗಳ ಹಿಂದೆ ಬೀದರ್ ಜಿಲ್ಲೆ ಒಂದು ನಿರ್ಣ ಅಂತ ಒಂದು ಊರು ಬರ್ತದೆ, ಪ್ರವಚನಕ್ಕೆ ಹೋಗಿದ್ದೆ ನಾನು. ನನಗೆ ಈಗ ನಮ್ಮ ಶರಣಬಸಪ್ಪ ಕಲಬುರ್ಗಿ ಅವ್ರ ಮನೆಗೆ ಹೋಗಿ ಉಳ್ಕೊಂಡೀನಿ. ಅಲ್ಲೊಬ್ಬರು ಗೌಡ್ರ ಮನೆಗೆ ಉಳ್ಕೊಳಕ್ಕೆ ಕೊಟ್ಟಿದ್ದರು. ಅವ್ರ ಮನೆಗೆ ಒಬ್ಬಳು ಹುಡುಗಿ, ಆಕೆ ಕಾಲೇಜಿಗೆ ಹೋಗೋ ಹುಡುಗಿ, PUC ಫಸ್ಟ್ ಇಯರ್ ಏನೋ ಓದ್ತಿದ್ಲು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಗೀನ ಮಾಡಿ ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಕಸ ಹೊಡೆಯೋದು, ನೆಲ ಒರೆಸೋದು ಎಲ್ಲ ಮಾಡ್ತಿದ್ಲು, ಭಾಳ ಚಂದ. ಆಮೇಲೆ ಏನು ಮಾಡಿದ್ಲು, ನಾನು ಅಲ್ಲೇ ಕೂತಿದ್ದೆ, ನಾಷ್ಟ ಎಲ್ಲ ಆಗಿತ್ತು, ಪೇಪರ್ ಬಂದಿತ್ತು ಅವ್ರ ಮನೆಗೆ ನೋಡ್ತಾ. ಆಕೆ ಕಾಲೇಜಿಗೆ ಹೋಗೋ ಮುಂದೆ ವಿಭೂತಿ ಎಲ್ಲ ಅಳಕಿಸ್ಕೊಂಡು ಒಂದು ಸಣ್ಣ ಟಿಕ್ಕಿ ಹಿಡ್ಕೊಂಡು ಹೋದ್ಲು. ನಾನು ಕರೆದೆ ಬಾಯಲ್ಲಿ. ಬೆಳಗ್ಗೆ ಇದ್ದು ಇಲ್ಲಿ ತನಕ ಎಷ್ಟು ಚಂದ ಕಾಣ್ತಿದ್ದೆ, ಹಣೆ ತುಂಬ ವಿಭೂತಿ, ನೋಡೋಕ್ಕೂ ಚಂದಿದ್ಲು ಅಕ್ಕಮಹಾದೇವಿ ಕಂಡಂಗೆ. ಈಗ ಯಾಕೆ ಹಿಂಗೆ ವಿಭೂತಿ ಹಚ್ಕೊಂಡು ಅಳಕಿಸ್ಕೊಂಡು ಹೆಂಗೆ ಯಾಕೆ ಹೋಗ್ತಾ ಇದ್ದಿ ಅಂತ ಕೇಳಿದೆ. ಅದಕ್ಕೆ ಕೇಳಿದ್ಲಕ್ಕಿ, ಆಮೇಲೆ ನಾವು ವಿಭೂತಿ ಹಚ್ಕೊಂಡು ಹೋದ್ರೆ ಹುಡುಗರು ಚೂಡಾಯಿಸ್ತಾರೆ ಎಂದು. ನಾನು ಕೇಳಿದೆ, ಏನಂತ ಚೂಡಾಯಿಸ್ತಾರೆ? ಅಕ್ಕ ಮಹಾದೇವಿ ಬಂದ್ಲು, ನೀಲಮ್ಮ ಬಂದ್ಲು, ಗಂಗಮ್ಮ ಬಂದ್ಲು, ಹೇಮರೆಡ್ಡಿ ಮಲ್ಲಮ್ಮ ಬಂದ್ಲು ಅಂತ ಚೂಡಾಯಿಸ್ತಾರೆ. ನೀವು ಹುಡುಗರನ್ನ ಕೇಳ್ರಿ, ಹುಡುಗಿರು ಚೂಡಾಯಿಸ್ತಾರೆ ಮರೆ. ಬಸವಣ್ಣ ಬಂದ, ಚನ್ನಬಸವಣ್ಣ ಬಂದ ಅಲ್ರಿ. ನಮ್ಮ ಜೀವನದಲ್ಲಿ ನಾವು ಅಕ್ಕ ಮಹಾದೇವಿ ಆಗೋಕ್ಕಾಗ್ತದ? ಹಾಂ, ಏನು ಪಟ್ಟದ ರಾಣಿ ಆಗ್ಬೋದಾಗಿತ್ತು ಮನಸ್ಸು ಮಾಡಿದರೆ. ಕಾಲಲ್ಲಿ ಒದ್ದು ಬರ್ತಾಳೆ ಆಕೆ, ಅಂಥ ವೈರಾಗ್ಯ ಮೂರ್ತಿ. ಅಕ್ಕ ಮಹಾದೇವಿ ಆಗಲಿಕ್ಕೆ ಸಾಧ್ಯನಾ? ನೀಲಮ್ಮ ಗಂಗಮ್ಮ ಆಗಲಿಕ್ಕೆ ಸಾಧ್ಯನಾ? ಇವತ್ತು ಬಸವಣ್ಣ ಆಗಲಿಕ್ಕೆ ಸಾಧ್ಯನಾ? ನಾವು ಬರೀ ವಿಭೂತಿ ಹಚ್ಕೊಂಡು ಕಾರಣದಿಂದ ಅಂಥ ಮಹಾತ್ಮರ ಹೆಸರಿಡಿದು ನಮಗೆ ಕರೆದ್ರೆ ನನಗೆ ಖುಷಿ ಆಗಬೇಕೋ ದುಃಖ ಆಗಬೇಕೋ? ಹಾಂ, ತಿರುಗದಿನ ಬರೀ ವಿಭೂತಿ ಹಚ್ಚಿದ್ದಕ್ಕೆ ಅಕ್ಕ ಮಹಾದೇವಿ ಅಂತ ಕರೀತಾರೆ ಅಂತ ಇನ್ನೂ ಜೋರಾಗಿ ಹಚ್ಕೊಂಡು ಹೋಗ್ಬೇಕಪ್ಪ. ನಾನು ಮಹಾತ್ಮರ ಹೆಸರು ಇಟ್ಕೊಂಡು ಕರೀತಾರೆ, ಅವಮಾನ ಆಗ್ತದೆ, ನಾನು ವಿಭೂತಿ ಹಚ್ಕೊಂಡು ಹೋಗಲ್ಲ ಅಂದರೆ ನಮ್ಮಂಥ ಮೂರ್ಖರು ಮತ್ಯಾರೂ ಇಲ್ಲ. ಶ್ರೀ ವಿಭೂತಿಯ ನೊಲಿದು ಧರಿಸಿದ ಡಾವ ಕರ್ಮವು ಒದ್ದಲಮ್ಮವು. ಯಡಿಯೂರು ಸಿದ್ಧಲಿಂಗೇಶ್ವರ ಬರೀತಾರೆ, ಶ್ರೀ ವಿಭೂತಿಯ ನೊಲಿದು ಧರಿಸಿದ ಡಾವ ಕರ್ಮವು ಒದ್ದಲಮ್ಮವು, ಪರವ ಪಾವನವ ಮಾಡುವುದು, ಪರವ ಪದವಿಯ ತೋರುವುದು ಅಂತ ಬರೀತಾರೆ. ಸಕಲ ಕ್ರಿಯೆಗಳಿಗಿದು ಕವಚ ಅಂತ ಬರೀತಾರೆ. ಶ್ರೀ ವಿಭೂತಿಯ ನೊಲಿದು ಧರಿಸಿದ ಡಾವ ಕರ್ಮವು ಒದ್ದಲಮ್ಮ, ನಿಮ್ಮನ್ನು ಪರಮ ಪಾವನ ಮಾಡ್ತದೆ, ಪರಮ ಪದವಿಯನ್ನು ತೋರ್ತದೆ. ಸಕಲ ಕ್ರಿಯೆಗಳಿಗಿದು ಕವಚದಾಗಿ ನಿಮ್ಮನ್ನು ಕಾಪಾಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿಗಿದೆ ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿ ಬರೀತಾಳೆ, ಅಡಿಗಡಿಗೆ ಭವಹರನ ನೆನೆಯುತ್ತ ಬಸಿತಮಂ ಧರಿಸುತ್ತ ಭವವ ತಪ್ಪಿಸಿಕೊಂಬ ಸುಖಕ್ಕಿನ್ನು ಎಡೆಯುಂಟೆ, ಪ್ರತಿ ಇಲ್ಲದ ಅಪ್ರತಿಮ ನೀನು ಅಂತ. ನಿಮ್ಮನ್ನು ವಿಭೂತಿ ಹಚ್ಕೊಂಡವರನ್ನು ನಂಬುವಂತೆ ಮಾಡುವಂಥ ಶಕ್ತಿ ವಿಭೂತಿಗಿದೆ ಅಂತ. ಈ ಒಬ್ಬ ಹೆಣ್ಮಗಳು ಗಾಂಧೀಜಿ ಸ್ವತಂತ್ರ ಚಳುವಳಿ ನಡೆದಾಗ ಆಕೆ ಮಾರ್ಕೆಟ್ಗೆ ಅಂತ ಬಂದಿದ್ಲು. ಗಾಂಧೀಜಿಯವ್ರ ಭಾಷಣ ನಡೆದಿತ್ತು. ಆಕೆ ಹಾಗೆ ಒಂದಿಷ್ಟು ಕೇಳ್ತಾ ನಿಂತ್ಕೊಂಡ್ಲು. ಅವ್ರ ಭಾಷಣ ಕೇಳಿದ್ದೆ ತಡ ನಾನು ಸ್ವತಂತ್ರ ಚಳುವಳಿಗೆ ಭಾಗಿಯಾಗಬೇಕು ಅಂತ ಅನ್ನಿಸ್ತು, ಮತ್ತು ಮನೆಗೆ ಹೋಗೋದು ಬೇಡ ಅಂತ. ಅಲ್ಲಿ ಒಬ್ಬ ಹುಡುಗನ್ನ ಕರೆದು ಹೇಳಿದ್ಲು, ಅವಳ ಮೈ ಮೇಲೆಲ್ಲ ಒಂದಿಷ್ಟು ಒಡವೆಗಳನ್ನು ಹಾಕ್ಕೊಂಬಂದಿದ್ಲು. ಆ ಒಡವೆಗಳನ್ನೆಲ್ಲ ಬಿಚ್ಚಿ ಒಂದು ಕರ್ಚಿಪ್ಪಲ್ಲಿ ಕಟ್ಟಿ ಒಂದು ಅಡ್ರೆಸ್ ಕೊಟ್ಟು ಹೇಳಿದ್ಲು, ಈ ಒಡವೆಗಳನ್ನೆಲ್ಲ ತಗೊಂಡೋಗಿ ಈ ಅಡ್ರೆಸ್ಸಿಗೆ
ಮುಟ್ಸು ಅಂತ ಹೇಳಿದ್ಲು. ಹುಡುಗ ಆಶ್ಚರ್ಯದಿಂದ ಕೇಳ್ದ, ಅಲ್ರಿ ಅಮ್ಮ, ನಾನು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ನೀವು ನನ್ನ ನೋಡಿರೋದೇ ಇದೇ ಫಸ್ಟು, ಇಷ್ಟೊಂದು ಒಡವೆಗಳನ್ನು ಕೊಟ್ಟು ನನ್ನ ಮನೆಗೆ ಮುಟ್ಟಿಸು ಅಂತ ಕೊಡ್ತಾ ಇದ್ದೀರಲ್ಲ, ನಾನು ನಿಮ್ಮ ಮನೆಗೆ ಮುಟ್ಟಿಸೇ ತೀರ್ತೀನಿ ಅಂತ ಹೇಗೆ ನಂಬಿದ್ರಿ ನೀವು ನನ್ನ ಅಂತ ಕೇಳ್ದವ. ಅದಕ್ಕೆ ಆಕೆ ಹೇಳಿದ್ಲು, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ನೀನು ತಲೆ ಮೇಲೆ ಹಾಕ್ಕೊಂಡಿಯಲ್ಲ ಗಾಂಧಿ ಟೊಪ್ಪಿಗೆ, ಅದ್ರ ಮೇಲೆ ನಂಬಿಕೆ ಇದೆ, ನನಗೆ ನೀನು ಮುಟ್ಟಿಸ್ತೀಯ ಅಂತೇಳಿ. ಮತ್ತು ಈಗ ಯಾರ ಕೈಲಾರು ಕೊಟ್ಟಿದೆ ಗಾಂಧಿ ಟೊಪ್ಪಿಗೆ. ಅವಾಗ ಅಂಥ ಒಂದು ಶಕ್ತಿ ಇತ್ತದು ಗಾಂಧಿ ಟೊಪ್ಪಿಗೆಗೆ. ನನಗೆ ನಂಬಿಕೆ ಇದೆ ಅಂತ ಹೇಳಿದ್ಲು. ನಾನು ಮೊನ್ನೆ ಹಿಂಗೆ ಯಾವುದೋ ಊರಲ್ಲಿ ಹಿಂಗೆ ಪ್ರವಚನ ಮಾಡುವಾಗ ವಿಭೂತಿ ಹಚ್ಚಿದವರನ್ನು ನಂಬುವಂತೆ ಮಾಡುವಂಥ ಶಕ್ತಿ ಇರ್ತದೆ ಅಂತ ಹೇಳಿದೆ ನಾನು. ಅದಕ್ಕೊಬ್ಬರು ಬಂದು ಹೇಳಿದರು, ಅಮ್ಮರೇ ನೀವು ಹೇಳೋದು ಕರೆ ನೋಡ್ರಿ, ಒಂದು ದಿನ ನಾನು ಬಸ್ಸಲ್ಲಿ ಹೊರಟಿದ್ದೆ, ಮಧ್ಯ ದಾರಿಯಲ್ಲಿ ಚೆಕ್ಕಿಂಗ್ ಇನ್ಸ್ಪೆಕ್ಟ್ರ್ ಬಂದು ನನ್ನ ಬಸ್ಸನ್ನು ನಿಲ್ಲಿಸಿ ಎಲ್ಲರನ್ನೂ ಚೆಕ್ ಮಾಡ್ಕೋತಾ ಹೋದರು. ನನ್ನನ್ನು ಚೆಕ್ ಮಾಡ್ತಾರೇನೋ ಅಂತ ಜೇಬಿಂದ ಟಿಕೆಟ್ ತೆಗಿತಿದ್ದೆ, ನನ್ನನ್ನು ಚೆಕ್ ಮಾಡಲಾರ್ದಂಗೆ ಮುಂದಕ್ಕೆ ಹೋದರು. ಆಮೇಲೆ ನಾನೇ ಕರೆದೆ, ಸರ್ ಎಲ್ಲರದ್ದು ಚೆಕ್ ಮಾಡಿರಿ, ನಂದ್ಯಾಕೆ ಚೆಕ್ ಮಾಡಲಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದರು, ನೀವು ಹಣೆ ಮೇಲೆ ಇಷ್ಟು ವಿಭೂತಿ ಹಚ್ಚಿರೋ ನೋಡಿದರೆ ನೀವು ಶಿವಭಕ್ತರು ಇದ್ದೀರಿ, ನೀವು ಟಿಕೆಟ್ ಇಲ್ಲದೆ ಕುಂತಿರೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾನು ನಿಮ್ಮದು ಚೆಕ್ ಮಾಡಲಿಲ್ಲ ಅಂತ ಹೇಳಿದ್ನಂತೆ. ಹಾಗೆ ವಿಭೂತಿಗೆ ಎಂಥ ಶಕ್ತಿ ಇದೆ ಅಂತ ಹೇಳಿದರೆ, ಮೊನ್ನೆ ಒಬ್ಬರು ಯಾರೋ ಹೇಳ್ತಿದ್ರು, ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಪ್ರತಿದಿನ ನಾನು ವಿಭೂತಿ ಇಲ್ಲದೆ ಹೋಗಲ್ಲ, ನನಗೆ ಬಂದವರು ಅಷ್ಟರು, ನಂದು ಸಣ್ಣ ಉದ್ಯೋಗ ಆದರೂ ನಾನು ವಿಭೂತಿಯನ್ನು ನೋಡಿ ಬಂದವರು ಅಷ್ಟರು ಮೊದಲು ನನಗೆ ನಮಸ್ಕಾರ ಅಂತಾರೆ. ಆ ಕಡೆಯವರಿದ್ದರೆ ನಮಸ್ಕಾರ ಅಂತಾರೆ, ಉತ್ತರ ಕರ್ನಾಟಕದವರಿದ್ದರೆ ಶರಣಾರ್ಥಿ ಅಂತಾರೆ ಅಂತ. ಹಂಗೆ ನಂಬಿಕೆಗೆ ಅರ್ಹತೆಯನ್ನು ತಂದುಕೊಡುವಂಥ ಶಕ್ತಿ ಎದಕ್ಕಿದೆ ಅಂದರೆ, ನಿಮ್ಮನ್ನು ಭೂತತ್ವದ ಗುಣಗಳನ್ನು ಹೋಗಲಾಡಿಸಿ ನಿಮ್ಮನ್ನು ಒಂದು ಆ ಪರಮಾತ್ಮನ ಸಾಮೀಪ್ಯಕ್ಕೆ ಕಲಿಸ್ಕೊಂಡು ಹೋಗುವಂಥ, ನಿಮ್ಮನ್ನು ವಿಶೇಷವಾಗಿ ಮಾಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ವಿಭೂತಿಗಿದೆ. ಹಾಗಾಗಿ ಇದು ಒಂದು ಧಾರ್ಮಿಕ ಲಾಂಛನ ಅಷ್ಟೇ ಅಲ್ಲ, ಆರೋಗ್ಯ ದೃಷ್ಟಿಯಿಂದನೂ ಕೂಡ ಸಗಣಿಯಿಂದ ಮಾಡಿರ್ತಕ್ಕಂಥ ವಿಭೂತಿ ಏನಿದೆ ಇದು ಆರೋಗ್ಯಕ್ಕೆ. ನಾವು ಜಲಸ್ನಾನ ಮಾಡಿದ ಮೇಲೆ ಭಸ್ಮ ಸ್ನಾನ ಅಂತ ಮಾಡಿದರೆ ನಿಮ್ಮ ಜಠರಾಗ್ನಿ ಚರ್ಮ ರೋಗಗಳನ್ನು ಕಳೀತಕ್ಕಂಥ ಶಕ್ತಿ ಇದೆ. ನಿಮ್ಮ ಜಠರಾಗ್ನಿಯನ್ನು ಉದ್ದೀಪನ ಮಾಡುವಂಥ ಚಲೋ ಕೆಲಸ ಮಾಡುವಂಥ ಶಕ್ತಿ ವಿಭೂತಿಗಿದೆ. ಹಾಗಾಗಿ ನಿಮಗೆ ಸಾಕಷ್ಟು ಸಗಣಿಯಲ್ಲೂ ಕೂಡ ಡಾಕ್ಟರ್ ವೆಬ್ ಅಂತೇಳಿ ಸುಮಾರು ಸಗಣಿಯನ್ನು ಕುರಿತು ಸಂಶೋಧನೆಯನ್ನು ಮಾಡಿ ಹೇಳ್ತಾರೆ, ಇದಕ್ಕಿಂತ ರೋಗ ಕ್ರಿಮಿನಾಶಕ ಶಕ್ತಿ ಮತ್ತೊಂದು ಬೇರೆದಕ್ಕಿಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ವಿಭೂತಿಯಲ್ಲಿದೆ, ಸಗಣಿಯಲ್ಲಿದೆ. ಮುಂಬೈ ಹೈಕೋರ್ಟ್ ಜಡ್ಜ್ ಆಗಿದ್ದರು ಮಹಾದೇವ್ ಗೋವಿಂದ ರಾನಡೆ ಅಂತ, ನೀವು ಹೆಸರು ಕೇಳಿರ್ಬೇಕು. ಅವರು ತಮ್ಮ ಆತ್ಮಕಥೆ ಬರೀತಾರೆ. ಆತ್ಮಕಥೆ ಒಳಗೆ ಬರೀತಾರೆ, ನಮ್ಮ ಅಜ್ಜನಿಗೆ ಮಕ್ಕಳಾಗಿರಲಿಲ್ಲ, ಮದುವೆಯಾಗಿ ಸುಮಾರು 16 ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ಒಂದು ದಿನ ಇದ್ದದಿದ್ದ ಹಾಗೆ ನಮ್ಮ ಮನೆಗೊಬ್ಬರು ಸಾಧು ಬರ್ತಾರೆ. ಸಾಧು ಬಂದಾಗ ಹೋಗಿ ನಮ್ಮ ಅಜ್ಜ ಕೇಳ್ತಾರೆ, ಇಷ್ಟು ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಅಂತ. ಅವ್ರು ಹೇಳಿದ್ರಂತೆ, ಈ ಜವಾರಿ ಆಕಳೇನಿರ್ತದಲ್ಲ, ಜವಾರಿ ಆಕಳು, ಈ ಇಡೀ ಗೋಧಿಯನ್ನು ರಾತ್ರಿ ಆಕಳಿಗೆ ತಿನ್ನಿಸ್ರಿ, ಬೆಳಗ್ಗೆ ಎದ್ದೇನು ಸಗಣಿಯಲ್ಲಿ ಬೀಳ್ತವಲ್ಲ ಅವು ಗೋಧಿ, ಅದನ್ನು ಕ್ಲೀನಾಗಿ ತೊಳೆದು ಒಣಗಿಸಿ ಚಪಾತಿ ಮಾಡಿಕೊಂಡು ತಿನ್ನಿರಿ, ನಿಮಗೆ ಮಕ್ಕಳಾಗ್ತವೆ ಅಂತ ಹೇಳಿದ್ರಂತೆ. ನಮ್ಮ ಅಜ್ಜ ಆ ರೀತಿ ಮಾಡಿದ ಮೇಲೆ ನಮ್ಮ ತಂದೆ ಹುಟ್ಟಿದ್ರು ಅಂತ ಬರೀತಾರೆ. ಅಂದರೆ ಸಗಣಿಯಲ್ಲೂ ಕೂಡ ಅಂಥ ವಿಶೇಷವಾಗಿರ್ತಕ್ಕಂಥ ಅದನ್ನು ಸುಟ್ಟು ಮಾಡಿರ್ತಕ್ಕಂಥ ವಿಭೂತಿಗೂ ನಿಮಗೆ ಆರೋಗ್ಯದ ಶಕ್ತಿಯನ್ನು ತಂದುಕೊಡೋ ಶಕ್ತಿ ಇದೆ. ಒಂದು ಕಡೆ ಅಲ್ಲಮ ಪ್ರಭುಗಳು ಬರೀತಾರೆ, ಚಂದ್ರನ ಕಾಂಬುದಕ್ಕೆ ಚಂದ್ರನಿಂದ ಒದಗಿದೆ ಬೆಳಗ್ಗೆ ಮುಖ್ಯವಯ್ಯ, ಸೂರ್ಯನ ಕಾಂಬುದಕ್ಕೆ ಸೂರ್ಯನಿಂದ ಒದಗಿದ ಬೆಳಗ್ಗೆ ಮುಖ್ಯ, ಆಮೇಲೆ ರತ್ನವ ಕಾಂಬುದಕ್ಕೆ ರತ್ನದಿಂದ ಒದಗಿದ ಬೆಳಗ್ಗೆ ಮುಖ್ಯ, ಜ್ಯೋತಿಯ ಕಾಂಬುದಕ್ಕೆ ಜ್ಯೋತಿಯಿಂದ ಒದಗಿದ ಬೆಳಗ್ಗೆ ಮುಖ್ಯ, ನಮ್ಮ ಗುಹೇಶ್ವರ ಲಿಂಗವ ಕಾಂಬುದಕ್ಕೆ ಆ ನಿನ್ನ ಮಹಾ ಚೈತನ್ಯದಿಂದ ಒದಗಿದ ವಿಭೂತಿಯ ಮುಖ್ಯ ಕಾಣಿರಣ್ಣ ಅಂತ ಬರೀತಾರೆ. ಆ ಮಹಾ ಬೆಳಗಿನಿಂದ ಒದಗಿದ ಶ್ರೀ ವಿಭೂತಿಯ ಮುಖ್ಯ ಕಾಣಿರಣ್ಣ ಅಂತ ಬರೀತಾರೆ. ಯಡಿಯೂರು ಸಿದ್ಧಲಿಂಗೇಶ್ವರು ಮತ್ತೊಂದು ಕಡೆ ಬರೀತಾರೆ, ಗಂಗಾ ಸ್ನಾನ ಕೋಟಿಗಿಂತ ವಿಭೂತಿ ಸ್ನಾನ ಅತ್ಯಧಿಕ ನೋಡ, ಮಂತ್ರ ಸ್ನಾನ ಕೋಟಿಗಿಂತ ವಿಭೂತಿ ಸ್ನಾನ ಅತ್ಯಧಿಕ ನೋಡ ಅಂತಾರೆ. ವಿಭೂತಿಯಲ್ಲಿ ನಿಮ್ಮಲ್ಲಿ ಪರಮನಲ್ಲಿಗೆ ಒಯ್ಯುವಂಥ ಶಕ್ತಿ, ಸಾತ್ವಿಕತೆಯನ್ನು ತಂದುಕೊಡುವಂಥ ಶಕ್ತಿ, ಮನಸ್ಸನ್ನು ನಿಯಂತ್ರಣಕ್ಕೆ ತರುವಂಥ ಶಕ್ತಿ, ಈ ಎಲ್ಲ ಗುಣಗಳು ಕೂಡ ವಿಭೂತಿಗಿದೆ. ನಿಮ್ಮನ್ನು ಅತ್ಯಂತ ಎತ್ತರಕ್ಕೆ ಒಯ್ಯುವಂಥ ಶಕ್ತಿ ಇದೆ. ಅಷ್ಟೇ ಅಲ್ಲದೆ ವಿಭೂತಿ ಅನ್ನೋದು ನಮ್ಮ ಧರ್ಮ ಲಾಂಛನ. ವಿಭೂತಿ ಅನ್ನೋದು ನಮ್ಮ ಧರ್ಮ ಲಾಂಛನ. ಸುಮ್ಮನೆ ಒಂದು ಕತೆ ಬರ್ತದೆ. ಒಂದು ಊರಲ್ಲಿ ಕುಂಬಾರ ಗುಂಡಯ್ಯ ಅಂತಿದ್ದ.
ಆ ಊರಲ್ಲಿ ಪುರಾಣ ನಡೆದಿತ್ತು. ಪ್ರತಿದಿನ ಶಿವಭಕ್ತ ಅವನು ಪ್ರತಿದಿನ ಪುರಾಣ ಕೇಳಕ್ಕೆ ಹೋಗ್ತಿದ್ದ. ಗುರುಗಳು ನೀವು ಬರ್ರಿ, ನಿಮ್ಮ ಜೊತೆಗಿದ್ದವರನ್ನು ಕರ್ಕೊಂಡು ಬರ್ರಿ ಅಂತ ದಿನ ಹೇಳ್ತಿದ್ರು. ನೀವು ಪುರಾಣ ಪ್ರವಚನ ಕೇಳಿದ ಪುಣ್ಯ ಮತ್ತು ಕೇಳಿಸಿದ ಪುಣ್ಯ ಎರಡೂ ನಿಮಗೆ ಬರ್ತದೆ ಅಂತ. ಈ ಗುಂಡಯ್ಯನ ಸ್ನೇಹಿತ ಒಬ್ಬ ಗಂಗಯ್ಯ ಅಂತಿದ್ದ. ಅವನಿಗೆ ಈ ಪುರಾಣ ಪ್ರವಚನ ಕಂಡ್ರೆ ಅಲರ್ಜಿ, ನಾಸ್ತಿಕ ಇದ್ದ, ದೇವರು ಧರ್ಮ ಸರಿಯಾಗಿ ಒಪ್ತಿರಲಿಲ್ಲ. ಇವನು ಗುಂಡಯ್ಯ ಏನು ಮಾಡ್ದ, ಏನಾದರೂ ಮಾಡಿ ಇವನು ಒಂದಿನ ಪ್ರವಚನಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ. ಹೋಗೋಣ ಬಾ ಇವತ್ತು ಅಂದ. ಇಲ್ಲಪ್ಪ ಹೋಗಂದ, ನಾನು ಬರಲ್ಲ ಹೋಗು ಅಂದ. ನೋಡು, ನಾನು ನಿನ್ನ ಸ್ನೇಹಿತ, ಇಷ್ಟು ವರ್ಷದ ನಾವಿಬ್ಬರು ಬಾಲ್ಯದ ಸ್ನೇಹಿತರು. ಇವತ್ತೊಂದು ದಿನ ನೀನು ಪುರಾಣಕ್ಕೋಸ್ಕರ ಬರಬೇಡ, ನನ್ನ ಸಲುವಾಗಿ ಬಾ ಅಂತ ಬಲವಂತವಾಗಿ ಕರ್ಕೊಂಡು ಹೋದ. ಅವತ್ತು ಗುರುಗಳು ವಿಭೂತಿ ಮಹಿಮೆ ಬಗ್ಗೆ ಹೇಳ್ತಾ ಇದ್ದರು. ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು ನಿಮ್ಮ ವಿಭೂತಿ ಹಚ್ಕೊಂಡೇ ನಿಮ್ಮ ಮುಖನ ಬೇರೆಯವರಿಗೆ ಬೆಳಗ್ಗೆ ಸ್ನಾನ ಮಾಡಿರಿ, ಸ್ನಾನ ಮಾಡೋಕ್ಕಾಗದೇ ಇದ್ದರೂ ಮುಖ ತೊಳ್ಕೊಂಡು ಮೊದಲು ವಿಭೂತಿನ ಹಚ್ಕೊಳ್ರಿ. ನೀವು ಹಂಗೆ ಹೊರಗಡೆ ಹೋಗಿ ನಿಮ್ಮ ಮುಖ ಬೇರೆಯವರಿಗೆ ತೋರಿಸ್ಬೇಡ್ರಿ. ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ಆಲಸ್ಯ ಇರ್ತದಲ್ಲ, ನೀವು ವಿಭೂತಿ ಹಚ್ಕೊಳ್ಳೋದೇ ಇದ್ರೂ ಪರವಾಗಿಲ್ಲ, ದಿನ ವಿಭೂತಿ ಹಚ್ಕೊಂಡವ್ರ ಮುಖಾನಾರ ನೋಡ್ರಿ ನಿಮಗೆ ಪುಣ್ಯ ಬರುತ್ತೆ ಅಂತ ಹೇಳಿದರು ಅವರು. ಗಂಗಯ್ಯ ಕೇಳಿಸ್ಕೊಂಡ ಇದನ್ನು. ನಾನಂತೂ ಹಚ್ಕೊಳ್ಳಲ್ಲ. ಎದುರು ಮನೆ ಸ್ನೇಹಿತ ಅವ ಗುಂಡಯ್ಯ ದಿನ ಹಚ್ಕೊಳ್ತಿದ್ದ. ದಿನ ಬೆಳಗ್ಗೆ ಹೇಳೋದು ಅವ್ನ ಮುಖ ನೋಡೋದು, ದಿನ ಬೆಳಗ್ಗೆ ಹೇಳೋದು ಅವ್ನ ಮುಖ ನೋಡೋದು ಮಾಡ್ತಿದ್ದ. ಅವ್ನು ನೋಡ್ಕೊಂಡು ಬಂದಂಗೆ ಅವನು ಅಂದ್ಕೊಂಡಿದ್ದೆಲ್ಲ ಚಲೋನೇ ಆಗಿತ್ತು ಅವನಿಗೆಲ್ಲ. ಅವನು ಏನೇನು ಅನ್ಕೋತಿದ್ದ, ವಿಭೂತಿ ಹಚ್ಚಿದ ಮುಖ ನೋಡಿದ್ದಕ್ಕೆ ಚಲೋನೇ ಆಗ್ತಿತ್ತು. ಮತ್ತೊಂದು ದಿನ ಬಂದು ನೋಡ್ದ, ಗುಂಡಯ್ಯ ಕಾಣಲಿಲ್ಲ. ಮನೆಗೆ ಬಂದು ಕೇಳ್ದ, ಎಲ್ಲೋಗ್ಯಾರಿ ಗುಂಡಯ್ಯ? ಇಲ್ಲ, ಯಾರೋ ಒಂದಿಷ್ಟು ಕುಡಿಕೆ ಮಡಕೆ ಭಾಳ ಬೇಕಾಗಿತ್ತು, ಮಣ್ಣಗಿಯಕ್ಕೆ ಹೋಗ್ಯಾರೆ ಅಂತ ಹೇಳ್ದ. ಗಂಗಾ ವಿಚಾರ ಮಾಡ್ದ, ನಾ ಈಗ ಒಂದು 15-20 ದಿವಸದಿಂದ ವಿಭೂತಿ ಹಚ್ಚಿದ ಮುಖ ನೋಡ್ಕೊಂಡು ಬರ್ತಾಯಿದ್ದೀನಿ, ನನಗೆಲ್ಲ ಚಲೋ ಆಗ್ತಾ ಬಂದದೆ. ಅಕಸ್ಮಾತ್ ಇವತ್ತೇನಾರು ನೋಡ್ದೆ ಇದ್ರೆ ಮತ್ತೆ ಕೆಟ್ಟಾದರೆ ಏನು ಮಾಡೋದು, ನೋಡೇ ಬಂದುಬಿಡೋಣ, ಒಂದಿಷ್ಟು ಕೆರೆ ತನಕ ಹೋಗಿ ಅಂತೇಳಿ ಇವನು ವಿಭೂತಿ ಹಚ್ಚಿದ ಮುಖ ನೋಡಬೇಕು ಅಂತ ಬಂದ. ಇವ ಬಹಳ ಶಿವಭಕ್ತ ಗುಂಡಯ್ಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ಕೊಂಡು ಮಣ್ಣಗಿತ್ತಿದ್ದ. ಇವನು ಏನೋ ಜಣ್ಣಂತ ಶಬ್ದ ಕೇಳಿಸ್ತು. ತೆಗೆದು ನೋಡ್ತಾನೆ, ಒಂದು ಕುಡಿಕೆ ತುಂಬ ಬಂಗಾರ ಇತ್ತು. ಬಂಗಾರ ಮತ್ತಿಲ್ಲಿ ಅಕ್ಕಪಕ್ಕ ಯಾರಾದರೂ ಇದ್ದಾರ ಅಂತ ಗುಂಡಿಯಿಂದ ಮ್ಯಾಲೆತ್ತಿ ಕತ್ತೆತ್ತಿ ನೋಡ್ದ. ಇವನು ಬರ್ತಿದ್ನಲ್ಲ ವಿಭೂತಿ ಹಚ್ಚಿದ ಮುಖ ನೋಡೋಕ್ಕೆ. ಇವನು ಕತ್ತೆತ್ತಿ ನೋಡಿದ ತಕ್ಷಣ ಅವನ ಮುಖ ಕಾಣಿಸ್ತು. ಇವನ್ನೆಲ್ಲ ಅರ್ಜೆಂಟ್ ಹೋಗ್ಬೇಕಾಗಿತ್ತು. ಇನ್ನು ಹತ್ತಿರ ಹೋದರೆ ಇವ್ ಮಾತು ಹಚ್ಕೊಂಡು ಇಟ್ಕೋತಾನೆ, ನನ್ನ ಕೆಲಸಕ್ಕೆ ಹೋಗ್ಬೇಕು ಅಂತೇಳಿ ವಿಭೂತಿ ಹಚ್ಚಿದ ಮುಖ ಹೆಂಗಿದ್ರು ಕಾಣ್ತು ಅಂತ ಆ ಕಡೆಗೆ ತಿರುಗ್ದ. ಇವ ಗುಂಡಾಯಿ ವಿಚಾರ ಮಾಡ್ದ, ಅಲ್ಲ ಅವು ಎಲ್ಲಿ ತನಕ ಬಂದಿದ್ನೋ, ಯಾಕೋ ಏನು ಇಲ್ಲ ನೋಡ್ಗಿಡಿದ್ನೋ ಒಳಗಡೆ, ಅವು ಯಾಕೋ ತಿರುಗಿ ಹಂಗೆ ಹೊಂಟ್ನಲ್ಲ, ಇದ್ರಾಗ ಸ್ವಲ್ಪ ಅವನಿಗೂ ಕೊಟ್ಟರು ಪರವಾಗಿಲ್ಲ, ಮತ್ತು ಊರಾಗ ಸುದ್ದಿಗಿದ್ದಿ ಮಾಡಿಗಿಡೋಣಂತೆ. ಗಂಗಯ್ಯ ಬಾರ ಇಲ್ಲಿ ಅಂದ. ನಾನು ನೋಡಿದ್ದೀನಿ ಕಣೋ ಅಂದೇವ. ಇವ ಏನು ನೋಡೇನಂತ ತಿಳ್ಕೊಂಡ. ನೀವೆಲ್ಲ ಬಂಗಾರನೇ ನೋಡೇನಂತ ಮತ್ತೆ ತಿಳ್ಕೊಂಡ. ಬಾರ ಇಲ್ಲಿ ಅಂತ ನಾನು ನೋಡಿದ್ದೀನಿ ಕಣು ಅಂದ. ಇವೆಲ್ಲ ಊರಾಗ ಹೋಗಿ ಸುದ್ದಿ ಮಾಡ್ತಾನೆ ಇವ ನೋಡೇನಂತೇಳಿ, ಇದ್ರ ಕಾಲು ಭಾಗ ಕೊಡ್ತೀನಿ, ನೀನು ಬಾ ಇಲ್ಲಿ ಅಂತ ಕರೆದ. ಆಮೇಲೆ ಬಂದು ನೋಡ್ದ, ಕಾಲು ಭಾಗ ಬಂಗಾರ ಕೊಡ್ತೀನಿ, ಊರಾಗ ಯಾರ ಮುಂದೆ ಸುದ್ದಿ ಮಾಡಬೇಡ ಅಂತ ಹೇಳ್ದ. ಅವತ್ತು ಗಂಗೆ ವಿಚಾರ ಮಾಡ್ದ, ನಾ ಒಂದು ತಿಂಗಳು ಬರೀ ವಿಭೂತಿ ಹಚ್ಚಿದ ಮುಖ ನೋಡೋಕ್ಕೆ ನನಗೆ ಕಾಲು ಭಾಗ ಬಂಗಾರ ಸಿಕ್ತು, ಇನ್ನು ನಾನೇ ಹಚ್ಕೊಂಡಿದ್ರೆ. ಕತೆ ಏನೇ ಆದ್ರೂ ವಿಭೂತಿಯಲ್ಲಿ ಅಷ್ಟು ಶಕ್ತಿ ಇದೆ. ನಮ್ಮ ಅಷ್ಟಾಭರಣಗಳಲ್ಲಿ ಗುರು, ಲಿಂಗ, ಜಂಗಮ, ಆಮೇಲೆ ವಿಭೂತಿ, ನಂತರ ರುದ್ರನಾಕ್ಷಿ. ಪೌರಾಣಿಕ ಕಥೆ ಏನೋ ಹೇಳ್ತಾವೆ. ಅವನು ತ್ರಿಪುರ ಸಂಹಾರಕ್ಕೋಸ್ಕರ ಉರಿಗಣ್ಣನ್ನು ಶಿವ ತರ್ಕೊಂಡು ನಿಂತಿದ್ದ. ಕಣ್ಣಿಂದ ಭೂಮಿಗೆ ನೀರು ಬಿತ್ತು, ಅದು ರುದ್ರಾಕ್ಷಿ ಮರ ಆಗಿ ಹುಟ್ಟಿತು, ಅದು ರುದ್ರನಾಕ್ಷಿ. ಈ ಪುರಾಣದ ಕಥೆ ಏನೇ ಆಗಿದ್ರೂ ಕೂಡ ರುದ್ರಾಕ್ಷಿಯಲ್ಲಿ ಬನಾರಸ್ ವಿಶ್ವವಿದ್ಯಾಲಯ ಸುಭಾಷ್ ರಾಯ್ ಅಂತಕ್ಕಂಥ ಮನೋಶಾಸ್ತ್ರಜ್ಞರು, ಅವ್ರ ಜೊತೆ 4-6 ಜನ ಮನೋಶಾಸ್ತ್ರಜ್ಞರು ಸೇರಿ ಆ ರುದ್ರಾಕ್ಷಿಯನ್ನು ಕುರಿತು 2 ವರ್ಷಗಳ ಸಂಶೋಧನೆಯನ್ನು ಮಾಡ್ತಾರೆ. ಅವರು ಸಂಶೋಧನೆಯನ್ನು ಮಾಡಿ ಹೇಳ್ತಾರೆ, ಇಂಥ ಅದ್ಭುತ ಶಕ್ತಿ ರುದ್ರಾಕ್ಷಿಗಿದೆ ಅಂತ ಹೇಳಿದರೆ
ಈ ರುದ್ರಾಕ್ಷಿಯಿಂದ ವಾಸಿ ಮಾಡದೇ ಇರ್ತಕ್ಕಂಥ ಕಾಯಿಲೆಗಳೇ ಇಲ್ಲ ಅಂತ ಬರೀತಾರೆ. ಎಲ್ಲ ಕಾಯಿಲೆಗಳನ್ನು ಈ ರುದ್ರಾಕ್ಷಿ ಧಾರಣೆಯಿಂದ ನಮ್ಮ ಅರಿವಿನ ಕಣ್ಣು ಜಾಗೃತಿ ಆಗ್ತದಂತೆ. ಅಜ್ಞಾನ ಹೊರಟೋಗಿ ಸುಜ್ಞಾನ ಬೆಳೀತಾ ಬರ್ತದಂತೆ. ಜಗಳ ಗಲಾಟೆಗಳು ಯಾವಾಗ ಜಾಸ್ತಿ ಆಗ್ತವೆ ಅಂದರೆ ಅಜ್ಞಾನದಿಂದ ಹೋಗ್ತವೆ. ಈ ಅಜ್ಞಾನವನ್ನು ದೂರ ಮಾಡುವಂಥ ಶಕ್ತಿ ಅದಕ್ಕಿದೆ, ರುದ್ರಾಕ್ಷಿಗಿದೆ. ನಿಮ್ಮಲ್ಲಿ ಆಂತರಿಕವಾಗಿ ತಗೊಳ್ಳೋದ್ರಿಂದ ಆಂತರಿಕ ಕಾಯಿಲೆಗಳನ್ನು ವಾಸಿ ಮಾಡುವಂಥ ಶಕ್ತಿನೂ ರುದ್ರಾಕ್ಷಿಗಿದೆ. ಬಾಹ್ಯದಲ್ಲಿ ಧಾರಣೆ ಮಾಡೋದ್ರಿಂದ ಬಾಹ್ಯದ ರೋಗಗಳನ್ನು ವಾಸಿ ಮಾಡುವಂಥ ಶಕ್ತಿ ರುದ್ರಾಕ್ಷಿಗಿದೆ. ಒಬ್ಬರು ಪೂನಾದಲ್ಲಿ ಒಬ್ಬರು ಡಾಕ್ಟ್ರು ಮಾಧುರಿ ಮಾಧವನ್ ಅಂತೇಳಿ ಮನುಷ್ಯನಿಗೆ ಬರುವಂಥ ಪ್ರತಿಯೊಂದು ಕಾಯಿಲೆಗೂ ರುದ್ರಾಕ್ಷಿಯಿಂದ ಔಷಧಿ ಕೊಡ್ತಾರೆ. ಅವರು ಯಾವ್ಯಾವ ಕಾಯಿಲೆ ಅಂತ ಹೇಳಿಕೊಂಡು ಬಂದಿರ್ತಾರೆ, ಇವೆಲ್ಲ ಈ ಇಪ್ಪಲಿ ಕಷಾಯ, ಶುಂಠಿ ಕಷಾಯ, ಅರಿಶಿಣದ ಕಷಾಯ, ಅವ್ರ ಕಾಯಿಲೆಗೆ ತಕ್ಕಂಗೆ ಆ ಕಷಾಯಗಳನ್ನು ಮಾಡಿ ರಾತ್ರಿ ರುದ್ರಾಕ್ಷಿಯನ್ನು ನೆನೆಯಿಟ್ಟು ಬೆಳಗ್ಗೆ ಎದ್ದ ನೀರನ್ನು ಕುಡಿಲಿಕ್ಕೆ ಕೊಡ್ತಾರಂತೆ. ಎಲ್ಲ ಕಾಯಿಲೆಗಳನ್ನು ರುದ್ರಾಕ್ಷಿಯಿಂದ ವಾಸಿ ಮಾಡಬಹುದು ಅಂತ ಹೇಳ್ತಾರೆ. ನಮಗೆ ಯಾರಿಗೂ ಸುಮ್ಮನೆ ಮೊದಲು ಧಾರ್ಮಿಕ ಲಾಂಛನವಾಗಿ ಧರಿಸ್ಕೊಳ್ತಿದ್ವಿ. ಅವರು ಸಂಶೋಧನೆ ನಂತರ ರುದ್ರಾಕ್ಷಿಯಲ್ಲೂ ಕೂಡ ಇಷ್ಟು ದೊಡ್ಡ ಶಕ್ತಿ ಇದೆ ಅಂತಕ್ಕಂಥದ್ದು, ನಿಮಗೆ ಹಾರ್ಟ್ ಅಟ್ಯಾಕನ್ನು ನಿಲ್ಲಿಸುವಂಥ, ರಕ್ತದೊತ್ತಡವನ್ನು ನಿಲ್ಲಿಸುವಂಥ, ಅವ್ರು ಹೇಳ್ತಾರೆ ನಿಮಗೆ ಬಹಳ ಬಿ ಪಿ ಅದು ಇದು ಜಾಸ್ತಿಯಾಗಿ ರಕ್ತದೊತ್ತಡ ಜಾಸ್ತಿ ಆಗಿದ್ದಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ಬಹಳ ಘಾಸಿಯಾಗಿ ಜೀವನ ಜಿಗುಪ್ಸೆ ಅನ್ನಿಸ್ತದೆ ಒಂದೊಂದು ಸರಿ. ಅಂಥ ಸಂದರ್ಭದಲ್ಲಿ ನೀವು ಎರಡೂ ಕೈಯಲ್ಲಿ ರುದ್ರಾಕ್ಷಿಯನ್ನು ಹಿಡ್ಕೊಂಡು ಒಂದು 10 ನಿಮಿಷ ಬಿಗಿ ಮುಷ್ಟಿಯನ್ನು ಹಿಡ್ಕೊಂಡು ನೀವು ಕೂತ್ಕೊಳ್ರಿ, ನಿಮ್ಮ ಬಿ ಪಿ ಕಂಟ್ರೋಲಿಗೆ ಬರ್ತದೆ, ನಿಮ್ಮ ಮಾನಸಿಕ ಒತ್ತಡ ನಿಯಂತ್ರಣಕ್ಕೆ ಬರ್ತದೆ ಅಂತ ಹೇಳ್ತಾರೆ. ರುದ್ರಾಕ್ಷಿ ಬಹುಶಃ ಶರಣರು ಇವು ಲಾಂಛನಗಳನ್ನು ಮಾಡಿದ್ದಾರೆ. ಅವು ಬರೀ ಆಧ್ಯಾತ್ಮಿಕ ಶಕ್ತಿಯನ್ನಲ್ಲ, ನಿಮ್ಮ ಆರೋಗ್ಯದ ಶಕ್ತಿಯನ್ನು ತಂದುಕೊಡುವಂಥ ಶಕ್ತಿ ರುದ್ರಾಕ್ಷಿಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಜಪಮಾಲೆ, ಒಂದು 108 ಮಣಿ ಇರ್ತಕ್ಕಂಥ ಸರ ಹಾಕ್ಕೊಳ್ರಿ, ಇಲ್ಲ 1-2 ನಿಮ್ಮ ಲಿಂಗದ ಕರಡಿಗೆಗೆ ರುದ್ರಾಕ್ಷಿ ನೀವು ಸ್ನಾನ ಮಾಡೋದ್ರಿಂದ ಅದರ ನೀರು ಮೈ ಮೇಲೆ ಬೀಳೋದ್ರಿಂದನೂ ರೋಗಗಳನ್ನು ಕಳೆಯುವಂಥ ಶಕ್ತಿ ಇದೆ ಅಂತ ಹೇಳ್ತಾರೆ. ವಿಭೂತಿ, ರುದ್ರಾಕ್ಷಿ, ಮಂತ್ರ. ಅಕ್ಕ ಮಹಾದೇವಿ ಒಂದು ಕಡೆ ಬರೀತಾಳೆ, ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ. ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ. ಸಿಂಹದ ಮರಿಯ ಸೀಣಾಯಿ ತಿಂಬರೆ ಭಂಗವನ್ನಾರಿಗೋ ಚನ್ನಮಲ್ಲಿಕಾರ್ಜುನ ಅಂತ. ಓಂ ನಮಃ ಶಿವಾಯ ಅಂತಕ್ಕಂಥದ್ದು ನೀವು ಮಂತ್ರಗಳಲ್ಲಿ 7 ಕೋಟಿ 100 ಕೋಟಿ ಮಂತ್ರಗಳು ಚಿತ್ತ ವ್ಯಾಕುಲನಾಗಿ ಭ್ರಮಿಸದಿರ ಅಂತ ಬರೀತಾಳಕ್ಕೆ. ಸಾವಿರಾರು ಮಂತ್ರಗಳು, ಆ ಮಂತ್ರ ಹೇಳಿದ್ರೆ ಚಲೋನೋ, ಈ ಮಂತ್ರ ಹೇಳಿದ್ರೆ ಚಲೋನೋ, ಚಿತ್ತ ವ್ಯಾಕುಲನಾಗಿ ಅದು ಚಲೋ ಇದು ಚಲೋ ಆ ರೀತಿ ಭ್ರಮಿಸದಿರು. ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ. ಯಾರು ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ ಆಧ್ಯಾತ್ಮದ ಸಿಂಹಗಳಾಗಿರ್ತಾರೆ ಅಂಥವರನ್ನು ಭವ ಅನ್ನುವಂಥ ನಾಯಿ ಮುಟ್ಟೋದಿಲ್ಲ ಅಂತ ಹೇಳ್ತಾಳೆ. ನಿಮಗೇನಾದರೂ ಅಕ್ಕ ಮಹಾದೇವಿ ಹೇಳ್ತಾಳೆ, ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದಾಗ, ತೊಂದರೆಗಳು ಬಂದಾಗ ಯಾವ ಜ್ಯೋತಿಷಿಗಳನ್ನು ಕೇಳಲಿಕ್ಕೆ ಹೋಗಬೇಡ್ರಿ, ಯಾರನ್ನೂ ಕೇಳಕ್ಕೆ ಹೋಗಬೇಡ್ರಿ. ಅವ್ರ ಹಣೆ ಬರ ಅವ್ರಿಗೆ ಗೊತ್ತಿರೋದಿಲ್ಲ. ನಾ ಹೇಳಿದ್ನಲ್ಲ, ವಾಸ್ತು ಗುರೂಜಿ, ಚಂದ್ರಶೇಖರ್ ಗುರೂಜಿ, ಅವನಿಗೇನಾದ್ರು ಗೊತ್ತಿತ್ತಾ ನನ್ನನ್ನು ಈ ರೀತಿ ಚುಚ್ಚಿ ಸಾಯ್ತಾರೆ ಅಂತ? ಯಾರ ಹಣೆ ಬರ ಬಾರದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ. ಇದನ್ನು ತಪ್ಪಿಸೋ ಶಕ್ತಿ ಯಾರಿಗಾರು ಇತ್ತು ಅಂದರೆ ಅದು ದೇವರಿಗಿದೆ. ಆ ದೇವರನ್ನು ಎದೆ ಮೇಲೆ ಕಟ್ಕೊಂಡಿದ್ದೀವಿ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪು ಅಪಮೃತ್ಯು ಕಾಲ ಕರ್ಮಂಗಳಯ್ಯ, ಅದನ್ನು ಕಳೆಯುವಂಥ ಶಕ್ತಿ. ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದಾಗ ಒಂದಿಷ್ಟು ಸಂಕಲ್ಪ ಮಾಡಿಕೊಂಡು ಕೂತ್ಕೊಂಡು ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ ಭಗವಂತನನ್ನು ಕೇಳ್ಕೊಳ್ರಿ. ನೀವು ಅವನನ್ನು ನಂಬಿ ಕರೆದಡೆ ಓ ಎನ್ನನೇ ಶಿವನು. ನೀವು ಕರೆದು ನೋಡ್ರಿ ಆತನನ್ನು. ಇಷ್ಟು ದಿನ ಏನು ಮಾಡಿರೋ ಹೋಗಲಿ, ಇನ್ಮೇಲೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಬೆಳಗ್ಗೆ ಎದ್ದು ಒಂದಿಷ್ಟು ಲಿಂಗಯ್ಯನ ಪೂಜೆ ಮಾಡಿ, ಪರಮಾತ್ಮ ನಿನ್ನ ಕೆಲಸ ಕಾರ್ಯಕ್ಕೆ ಹೊರಟಿದ್ದೀನಿ ನಾನು ಇಂಥ ಕೆಲಸಕ್ಕೆ, ನೀನು ನನಗೆ ಯಶಸ್ಸನ್ನು ಕೊಡು ಅಂತ ಕೇಳ್ಕೊರಿ. ಆಮೇಲೆ ನಾನು ಕೇಳ್ಕೊಂಡಿದ್ರ ಮೇಲೆ ನಂಬಿಕೆ ಇಡ್ರಿ, ನಾನು ಕೇಳಿದ್ದೀನಿ ಖಂಡಿತ ಅವ ಯಶಸ್ಸನ್ನು ಕೊಡ್ತಾನೆ ಅನ್ನುವಂಥ ವಿಶ್ವಾಸದಿಂದ ನೀವು ಹೋಗ್ರಿ. ನಿಮ್ಮ ಕೆಲಸ ಸಕ್ಸಸ್ ಆಗದೇ ಇದ್ರೆ ಕೇಳಿ. ಇತ್ತೀಚಿನ ಕೆಲವು ಪಂಥಗಳು ಹುಟ್ಟುಕೊಂಡಿದ್ದಾವೆ. ಏನಂತ ಹೇಳಿದರೆ, ಯಾವ ಮಂತ್ರ ಹೇಳಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಸಾಕು ಅಂತ.
ಮಂತ್ರ ಯಾಕೆ ಬೇಕು ಅಂತ ಹೇಳಿದರೆ, ಈಗ ನೀವು ಯಾರಾದರೂ ನೀವು ನೆಂಟ್ರಂತೀರ ಬೀಗರು ಅಂತೀರ, ಮತ್ತು ಒಂದೊಂದು ಶಬ್ದ ಒಂದೊಂದು ಕಡೆ ಏನಂತೀರಿ, ಈ ಕಡೆ ಯಾರು ಬೀಗರು ಬೀದರ್ನಲ್ಲಿದ್ದಾರೆ, ಏನೋ ಅರ್ಜೆಂಟಾಗಿ ನೀವು ವಿಷಯ ಮುಟ್ಟಿಸ್ಬೇಕು ಅಂತ ಹೋಗಿರಿ, ಅವರು ನೀವು ಬರ್ತೀರಿ ಅಂತ ಗೊತ್ತಿಲ್ಲ, ಅವ್ರ ಪಾಡಿಗೆ ಅವ್ರು ಕದ ಹಾಕ್ಕೊಂಡು ಅವ್ರ ಒಳಗಡೆ ಅವ್ರ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ನೀವು ಹೋಗಿ ಏನು ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕಾದ್ರೆ ಬಾಗ್ಲಾರ ಬಡಿಬೇಕು, ಇಲ್ಲ ಕಾಲಿಂಗ್ ಬೆಲ್ಲಾರು ಒತ್ತಬೇಕು, ಇಲ್ಲ ಕೂಗ್ಯಾರ ಕೂಗಬೇಕು. ಏನೂ ಇಲ್ಲದೆ ಅವ್ರು ನಾನು ಮಾತಾಡಿಸಿಲ್ಲ ಅಂದ್ರೆ ತಪ್ಪು ಯಾರದ್ರಿ? ನಮ್ಮದೇ ಯಾವುದಿಲ್ಲ. ಹಾಗೆ ಪರಮಾತ್ಮನು ತನ್ನದೇ ಆಗಿರ್ತಕ್ಕಂಥ ಕಾರ್ಯದಲ್ಲಿ ಮಗ್ನನಾಗಿರ್ತಾನೆ. ಅವನು ನಮ್ಮ ಕಡೆ ಓ ಅನ್ನಬೇಕು ಅಂತಿದ್ದರೆ, ಅವನು ನಮ್ಮ ಕಡೆ ತಿರುಗಿ ನೋಡಬೇಕು ಅಂತಿದ್ದರೆ, ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಏನಿದೆಯಲ್ಲ, ಇದು ಒಂದು ಕಾಲಿಂಗ್ ಬೆಲ್ ಇದ್ದಂಗಿದೆ. ಈಗ ನೀವು ಯಾರಿಗಾರ ಮಾತಾಡ್ಬೇಕಾರೆ ಇಷ್ಟು ನಂಬರ್ ಮುಗಿಸ್ಲಾ? ಹಾಂ, ಯಾರಿಗಾರ ಒಂದು 10 ನಿಮಿಷ ಹೆಚ್ಚಿಗೆ ಮಾತಾಡ್ರಮ್ಮ, ಅವ್ರು ಬರೋರು ಹೇಳಿಕ್ಕೆ ಬರೋರು ಬೇರೆ ಕಾರ್ಯಕ್ರಮದು, ಒಂದು 5 ನಿಮಿಷ ಹೆಚ್ಚಿಗೆ ಮಾತಾಡೋಣ. ಪರಮಾತ್ಮ ಏನಾದರೂ ನಮ್ಮ ಕಡೆ ಓ ಅನ್ಬೇಕು ಅಂತಿದ್ರೆ, ಈಗ ನೀವು ಯಾರ ಜೊತೆ ಮಾತಾಡಬೇಕಾದ್ರೆ ಒಂದು 10 ನಂಬರ್ ಹೊಡಿಬೇಕು ಫೋನ್, ಹೌದಾ? ಅವಾಗ ಅವ್ರು ಅಲೋ ಅಂತಾರೆ. ಹಾಗೆ ದೇವರು ಅಲೋ ಅನ್ನಬೇಕು ಅಂದರೆ ಓಂ ನಮಃ ಶಿವಾಯ ಅಂತಕ್ಕಂಥದ್ದೇ ಮಂತ್ರ, ಅದೇ ತಂತ್ರ ಎಲ್ಲವೂ ಕೂಡ. ಹಾಗಾಗಿ ಓಂ ನಮಃ ಶಿವಾಯ ಮಂತ್ರದಲ್ಲಿ ಭಾಳ ದೊಡ್ಡ ಶಕ್ತಿ ಇದೆ. ಓಂ ಅನ್ನುವಂಥ ಮಂತ್ರದಿಂದನೇ ಈ ಜಗತ್ತು ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಓಂಕಾರ ಬೀಜ ಮಂತ್ರ ಅಂತಕ್ಕಂಥದ್ದನ್ನು ನಿಮ್ಮದೇನು ವಿಜ್ಞಾನ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತದೆ. ಒಂದು ದೊಡ್ಡ ಶಬ್ದದಿಂದ ಈ ಜಗತ್ತು ಸೃಷ್ಟಿಯಾಯಿತು ಅಂತೇಳಿ, ಅದೇ ಶಬ್ದ ನಮ್ಮ ಪುರಾಣ, ನಮ್ಮ ಧಾರ್ಮಿಕ ಲಾಂಚ್ ಇವೆಲ್ಲ ಏನು ಹೇಳ್ತವೆ ಅಂದರೆ, ಆ ಶಬ್ದ ಯಾವುದು ಅಂದರೆ ಓಂಕಾರ ಆಗಿತ್ತದು. ಅಕಾರ ಉಕಾರ ಮಕಾರ. ಅಕಾರದಿಂದ ಸೃಷ್ಟಿ ಪ್ರಾರಂಭ, ಉಕಾರದಿಂದ ಸೃಷ್ಟಿಯ ಸ್ಥಿತಿ, ಮಕಾರದಿಂದ ಸೃಷ್ಟಿಯ ಲಯ. ನ ಮಮ ಸರ್ವಸ್ಯ ಶಿವಂ ಮಂತ್ರ ಏನು ಹೇಳ್ತದೆ ಅಂದರೆ, ಪರಮಾತ್ಮ ನನ್ನದು ಅಂತಕ್ಕಂಥದ್ದೇನೂ ಇಲ್ಲ, ಎಲ್ಲವೂ ನಿನ್ನದೇ ಅನ್ನುವಂಥ ಒಂದು ಸರ್ವಾರ್ಪಣೆ ಭಾವನೆಯನ್ನು ಈ ಮಂತ್ರ ಹೇಳ್ತದೆ. ಓಂ ನಮಃ ಶಿವಾಯ ಓಂಕಾರ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಈ ಜಗತ್ತಿನಲ್ಲಿ ನನ್ನದು ಅಂತಕ್ಕಂಥದ್ದೇನೂ ಇಲ್ಲ, ಎಲ್ಲವೂ ನಿನ್ನದೇ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು. ಆ ಪರಮಾತ್ಮನದಾಗಿದ್ದರಿಂದ ಸರ್ವಾರ್ಪಣ ಭಾವನೆಯಿಂದ ಮಂತ್ರವನ್ನು ಹೇಳಬೇಕು ಅಂತಕ್ಕಂಥದ್ದು. ಆಮೇಲೆ ಪಾದೋದಕ ಪ್ರಸಾದ. ಪಾದೋದಕ ಈ ಸೃಷ್ಟಿಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ನೀರಿಗೆ ಸಂಸ್ಕಾರ ಕೊಟ್ಟರೆ ತೀರ್ಥ ಆಗ್ತದೆ, ಶಬ್ದಕ್ಕೆ ಸಂಸ್ಕಾರ ಕೊಟ್ಟರೆ ಮಂತ್ರ ಆಗ್ತದೆ, ಪದಾರ್ಥಕ್ಕೆ ಸಂಸ್ಕಾರ ಕೊಟ್ಟರೆ ಪ್ರಸಾದ ಆಗ್ತದೆ. ಹಾಗಾಗಿ ನೀರಿಗೆ ನೀವು ಭಗವಂತನ ನಾಮಸ್ಮರಣೆ 5 ಬೆರಳಿಗೆ ವಿಭೂತಿಯನ್ನು ಹಚ್ಚಿಕೊಂಡು ನೀವು ಅದನ್ನು ಸಂಸ್ಕಾರ ಕೊಟ್ಟು ಮಂತ್ರ ನಾಮಸ್ಮರಣೆ ಮಾಡಿದ್ರೆ ಅದು ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಎಲ್ಲವೂ ಆಗ್ತದೆ. ತೀರ್ಥವನ್ನು ತಗೊಳ್ರಿ. ಆಮೇಲೆ ಕೊನೆಯದು ಯಾವುದು ಅಂದರೆ ಪ್ರಸಾದ. ಶರಣರು ಯಾವಾಗ ಪ್ರಸಾದ ಅಂತ ಕರೀತಾರೆ ಅಂತ ಹೇಳಿದರೆ, ಪ್ರಸಾದ ಯಾವಾಗುತ್ತೆ ಶರಣರು ಹೇಳ್ತಾರೆ ಅಂದರೆ, ಸತ್ಯ ಶುದ್ಧ ಕಾಯಕ. ಮುಗಿಸ್ತೀನಿ, 5 ಲಕ್ಷ ಕೊಟ್ಟರು, 5 ನಿಮಿಷ ಮುಗಿಸೇಬಿಟ್ಟೆ. ಸತ್ಯಶುದ್ಧ ಕಾಯಕದಿಂದ ಸಂಪಾದನೆ ಮಾಡ್ಕೊಂಡು ಬರಬೇಕಂತೆ. ಸತ್ಯಶುದ್ಧ ಕಾಯಕದಿಂದ ಸಂಪಾದನೆ ಮಾಡ್ಕೊಂಡು ಬರಬೇಕಂತೆ. ಅಡುಗೆ ಮಾಡೋರು ಪವಿತ್ರವಾದ ಮನಸ್ಸಿನಿಂದ ಅಡುಗೆ ಮಾಡಬೇಕಂತೆ. ಆವಾಗ ಪ್ರಸಾದ ಆಗುತ್ತಂತೆ. ಪ್ರಸಾದ ಉಂಡವರ ಜೀವನ ಪ್ರಸನ್ನ ಆಗುತ್ತಂತೆ. ಯಾರಿಗಾದರೂ ಮೋಸ ವಂಚನೆಯನ್ನು ಮಾಡಿಕೊಂಡು ತಂದಿದ್ರಿ, ಅಡುಗೆ ಮಾಡೋರು ಬೆಳಗಿಂದ ಸಂಜೆ ತನಕ ಅಯ್ಯೋ ಮಾಡಿದ್ದೇ ಮಾಡಬೇಕು, ತಿಕ್ಕಿದ್ದೇ ತಿಕ್ಕಬೇಕು, ತೊಳೆದಿದ್ದೇ ತೊಳಿಬೇಕು ಅಂತ ಒಟ 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 ಅಂತ ಏನಾದ್ರು ಬೈಕೊಂಡು ಅಡುಗೆ ಮಾಡಿದ್ರಿ, ಅದು ಕೂಳಾಗ್ತದೆ. ಕೂಳುಂಡವ್ರ ಜೀವನ ಹಾಳಾಗ್ತವೆ. ಶರಣರು ಪ್ರಸಾದ ಮಾಡಿ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಕರೀತಾರೆ. ನಾವು ಆಧ್ಯಾತ್ಮಿಕ ಉನ್ನತ ಮಟ್ಟವನ್ನು ಮುಟ್ಟಬೇಕಾದ್ರೆ ಶರಣರು ಇವು ಮೊಟ್ಟ ಮೊದಲು ಇವು ಅಷ್ಟಾವರಣಗಳು ಅಂದರೆ ಅಂಗ ಇದ್ದಂಗೆ. ಇವು ಒಂದೊಂದೇ ಮೆಟ್ಟಿಲು,
ಇವುಗಳನ್ನು ಏರಿದ ಮೇಲೆ ನಾಳೆ ಪಂಚ ಆಚಾರಗಳು ಅಂದರೆ ಏನು ಅಂತಕ್ಕಂಥ ವಿಚಾರವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿ. ಇಲ್ಲಿವರೆಗೂ ಸವಿಸ್ತಾರವಾಗಿ ಮನಮುಟ್ಟವಾಗಿ ಪ್ರವಚನ ಮಾಡಿರುವಂಥ ಪರಮ ಪೂಜ್ಯ ಬಸವೇಶ್ವರ ಮಾತಾಜರಿಗೆ ಹೃದಯಪೂರ್ವಕವಾಗಿ